Welcome back to the all teachers who have attended this sessions. ಆಮೇಲೆ ಇವತ್ತು ಒಂದು ಸಣ್ಣ ಬದಲಾವಣೆ ಕ್ಲಾಸ್ ಅಲ್ಲಿ ಈಗ 5 ಗಂಟೆಗೆ ನಿಮ್ಗ ಸೈನ್ಸ್ ಕ್ಲಾಸ್ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಬಿಕಾಸ್ ಅವ್ರ ಮೇಡಮ್ಗೆ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ, ಹಾಗಾಗಿ ಅವ್ರ ಕ್ಲಾಸ್ ತಗೊಳ್ಳಿಕ್ಕೆ ಏಬಲ್ ಆಗ್ಲಿಲ್ಲ. ಹಾಗಾಗಿ 5:30 ಇರ್ತಕ್ಕಂಥ ಮ್ಯಾಥ್ಸ್ ಕ್ಲಾಸ್ ಅನ್ನ ನಾನು ಇವಾಗ 5 ಗಂಟೆಗೆ ತಗೋತಾ ಇದ್ದೀನಿ. ಸಣ್ಣ ಬದಲಾವಣೆ, ಸ್ವಲ್ಪ ನೀವು ಅದಕ್ಕೆ ಅಡ್ಜಸ್ಟ್ ಆಗಿದೆ ಅಷ್ಟೇ. ಈಗ ಸೈನ್ಸ್ ಇರೋ ಬದ್ಲಿ ನಾನು ಇವತ್ತು ಮ್ಯಾಥ್ಸ್ ಅನ್ನ ಫಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ us start our session. So ಇವತ್ತು ನಾವು ಯಾವುದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸಾಲ್ವಿಂಗ್ ಎಕ್ಸರ್ಸೈಸ್ 4.2 ಇನ್ ದ ಟಾಪಿಕ್ ಆಫ್ ಡಾಟಾ ಹ್ಯಾಂಡ್ಲಿಂಗ್. ಓಕೆ, ಸೊ ನಮ್ಮ ಒಂದು ಪ್ರೀವಿಯಸ್ ಕ್ಲಾಸ್ ಒಳಗೆ ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿ ಅದನ್ನ ಬಿಟ್ಟಿದ್ದೆ, ಹೌದಾ? 8th ಸ್ಟ್ಯಾಂಡರ್ಡ್ ಗೆ ಅದನ್ನ ಸ್ವಲ್ಪ ಒಂದೇನೋ ಪ್ರಾಬ್ಲಮ್ ಅಷ್ಟೇ ಸಾಲ್ವ್ ಮಾಡಿ ಆ ಎಕ್ಸರ್ಸೈಸ್ ಅನ್ನ ಅಷ್ಟೇ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ದೆ. ಸೊ ಇವತ್ತು ನಾವು ಅದನ್ನ ಸ್ಟಾರ್ಟ್ ಮಾಡೋಣಂತ. ಹಾಗಾದ್ರೆ ಯಾವ ಟಾಪಿಕ್ ಹೇಳ್ರಿ? The topic name is data handling. Okay, data handling. Data handling. ಇದ್ರೊಳಗೆ ನಾನು ಏನ್ ಹೇಳಿದ್ದೆ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗ? We are already learned about chance and probability. Okay, chance ಅಥವಾ luck and probability. ಮೊದಲು ಸ್ವಲ್ಪ ಒಂದು ಪ್ರೀವಿಯಸ್ ಇಯರ್ ಬುಕ್ ಒಳಗ ಲಕ್ ಅಂಡ್ ಪ್ರೊಬ್ಯಾಬಿಲಿಟಿ ಅಂತ ಇತ್ತು. ಬಟ್ ಇವಾಗ ಏನ್ ಮೆನ್ಷನ್ ಮಾಡಿದಾರು? ಚಾನ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಪ್ರೊಬ್ಯಾಬಿಲಿಟಿ ಬಗ್ಗೆ ನಾನು ನಿಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಲಾಸ್ಟ್ ಕ್ಲಾಸ್ ಒಳಗೆ ಕೊಟ್ಟಿದ್ದೆ. ಸೊ ಯಾವ ಎಕ್ಸಾಂಪಲ್ ಒಂದು ಸಲ ನಾನು 2 ನಿಮಿಷ ರಿವಿಷನ್ ಮಾಡ್ತೀನಿ, ಅದಾದ್ಮೇಲೆ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ. ಪ್ರೊಬ್ಯಾಬಿಲಿಟಿ ಮೀನ್ಸ್ ಸಂಭವ, ಸಂಭವನೀಯತೆ. ಕನ್ನಡ ಒಳಗೆ ನಾವು ಎಕ್ಸಾಕ್ಟ್ ವರ್ಡ್ ಅನ್ನ ಏನ್ ಯೂಸ್ ಮಾಡ್ತೀವಿ? ಸಂಭವನೀಯತೆ. ಸಂಭವ ಅಂದ್ರೆ ಅದರಲ್ಲಿ ನಮಗೆ ಯಾವುದೇ ಕ್ಲಾರಿಟಿ ಇರುವುದಿಲ್ಲ. ಅದು ಮೇ ಆರ್ ಮೇ ನಾಟ್ ಬಿ ಹ್ಯಾಪನ್. ಓಕೆ, ಅಲ್ಲಿ ನಮಗದು ಆಗಬಹುದು, ಆಗ್ಲಿಕ್ಕಿಲ್ಲ ಅಂದ್ರೆ ನಾವು ಆ ಟೈಪ್ ಮಾತಾಡ್ತಿರ್ತೀವಿ, ಹೌದಾ? ಫಾರ್ ಎಕ್ಸಾಂಪಲ್, ವೆದರ್ ನೋಡಿ ಇವತ್ತ ಮಳೆ ಆಗ್ಬಹುದು, ಮೇ ಬಿ ಇಟ್ ಕಮ್ ಆರ್ ನಾಟ್. ಓಕೆ, ಅದು ಬರ್ತೈತೆ ಇಲ್ಲೋ ಗೊತ್ತಿಲ್ಲ, ನಾನು ಜಸ್ಟ್ ಬರ್ಬಹುದು ಅನ್ಕೋತೀನಿ, ಹೌದಾ? ಅದೇ ರೀತಿ ನಿಮ್ಮ ಒಂದು ಕ್ಲಾಸ್ ರಿಲೇಟೆಡ್ ಇರ್ತಕ್ಕಂಥದ್ದು, ಮೇ ಬಿ ಈಗ ನೀವು 8th ಸ್ಟ್ಯಾಂಡರ್ಡ್, ಅವ್ರ ಇರುವಂತಹ ಏನಂತಾರ ಜಾಣತನ ಅಥವಾ ಅವ್ರಿಗೆ ಇರುವಂತ ಟ್ಯಾಲೆಂಟೆಡ್ ಯೂಸ್ ಮಾಡಿ ಎಲ್ರು ಏನಂತಿರ್ತಾರ, ಮೇ ಬಿ ಈ 8th ಸ್ಟ್ಯಾಂಡರ್ಡ್ ಗೆ ಫಾರ್ ಎಕ್ಸಾಂಪಲ್ ಈ ಒಂದು ಹುಡುಗ ಫಸ್ಟ್ ಬರ್ಬಹುದು ಅಥವಾ ಈ ಹುಡುಗಿ ಫಸ್ಟ್ ಬರ್ಬಹುದು ಅಂತೇವ್ ನಾವು. ಎಕ್ಸಾಕ್ಟ್ ಆಗಿ ನಮ್ಗೆ ಗೊತ್ತೈತೇನೋ ಇವರೇ ಫಸ್ಟ್ ಬರ್ತಾರ ಅಂತ ಹೇಳಿ. ಇವನ್ ನಮಗ ರಿಸಲ್ಟ್ ಏಪ್ರಿಲ್ 10 ವರೆಗೂ ನಮಗ ಅದನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೌದಾ? ಬರಬಹುದು, ಆಗಬಹುದು ಅಂದ್ರ ಮೇ ಆರ್ ಮೇ ನಾಟ್ ಬಿ ಅಂತ ಹೇಳಿ ನಾವು ಮಾತಾಡ್ತಿರ್ತೀವಿ. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ವಿಚ್ ಪ್ರೊಬ್ಯಾಬಿಲಿಟಿ. ಓಕೆ, ಅದ್ರೊಳಗ ಚಾನ್ಸ್ ಅಂತ ಒಂದಿದೆ, ಹೌದಾ? ಈಗ ನಾನು ಅಂದ್ರೆ ಏನೋ ಫಸ್ಟ್ ಬರ್ಬಹುದು. ಫಾರ್ ಎಕ್ಸಾಂಪಲ್, ಈಗ ಒಂದು ನಿಮ್ಮ ಕ್ಲಾಸ್ ಒಳಗೆ ನಾನು ಒಂದು 8th ಸ್ಟ್ಯಾಂಡರ್ಡ್ ಹುಡುಗಿ ಅಂತ ಅನ್ಕೋರಿ. ಓಕೆ, ಸೊ ಅಲ್ಲಿ ಏನಾಗ್ತೈತಿ, ನಾನು ಇವತ್ತು ನಾನು ಈ ಸಲ ನಾನೇ ಫಸ್ಟ್ ಬರ್ಬೋದು ಅಂತ ನಾನು ಹೇಳಿದೆ ಅಂತ ಅನ್ಕೋರಿ. ಅದು ಬಂದ್ರ ನನ್ ಲಕ್, ಬರ್ದಿದ್ರ ನಂದ ಬ್ಯಾಡ್ ಲಕ್. ಹೋಗಿ ಅದೇ ಅದಕ್ಕೆ ಎಕ್ಸಾಂಪಲ್ಸ್ ಗಳು. ಚಾನ್ಸ್ ಅದನ್ನ ಅದೇ ಹೇಳಿದ್ನಲ್ಲ, ಲಕ್. ನಾವು ಆ ಪ್ರೊಬ್ಯಾಬಿಲಿಟಿಯನ್ನ ಯೂಸ್ ಮಾಡಿ ಮೇ ಆರ್ ಮೇ ನಾಟ್ ಬಿ ಅಂತ ನಾವು ಯೂಸ್ ಮಾಡಿದಾಗ ಅದು ನಮ್ಗ ನಾವ್ ಹೇಳಿದ ಹಾಗೆ ಆಯ್ತು, ಅದು ನಮ್ಮ ಲಕ್. ಅಕಸ್ಮಾತ್ ಅದ ಆಗ್ಲಿಲ್ಲ ಅಂತಂದ್ರೆ ಅದು ನಮ್ಮ ಬ್ಯಾಡ್ ಲಕ್. ಓಕೆ, ಸೊ ಈ ರೀತಿ ನಮಗೆ ಡೇ ಟು ಡೇ ಲೈಫ್ ಒಳಗೆ ನಾವು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ಅನುಭವಿಸಿರ್ತೀವಿ, ಹೌದಾ? ಹಾಗಾಗಿ ನಾವ್ ಇವತ್ತು ಯಾವ್ದಂದ್ರೆ ಪ್ರೊಬ್ಯಾಬಿಲಿಟಿ ಒಳಗ ನಾನು ಆಲ್ರೆಡಿ ಎಕ್ಸರ್ಸೈಸ್ 4.2 ಅನ್ನ ಸ್ಟಾರ್ಟ್ ಮಾಡಿದ್ದೆ, ಹೌದಾ? ಎಕ್ಸರ್ಸೈಸ್ 4.2. ಓಕೆ, this is the last exercise for this topic, that is data handling. Maybe it will complete today's sessions. I will try. Okay, try my level best. Okay, so good evening anta message ಮಾಡ್ತಾ ಇದ್ರು. So good evening everyone once again. So next, ಇವಾಗ ಇದ್ರೊಳಗೆ ನಾನು ಯಾವ್ದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ, ಥರ್ಡ್ ಮೇನ್ ಅನ್ನ ನೋಡ್ರಿ. ಎಕ್ಸರ್ಸೈಸ್ 4.2 I can solve question number 3. Okay, so question number 3 ಏನಿದೆ? probability of the pointer stopping on D in question number 1 ಅದ್ರೊಳಗ A ಅಂತ ಇದೆ, ಹೌದಾ? ನಿಮ್ಗೆ ಫಸ್ಟ್ ಕ್ವಶನ್ ಏನಾಗಿತ್ತು? ಅಲ್ಲೇ ಸ್ಪಿನ್ನಿಂಗ್ ವೀಲ್ ಅಂತ ಇತ್ತು, ರೈಟ್? ನೆನಪಿದೆ? ಐ ಹೋಪ್ ಆಲ್ ಆಫ್ ಯು ರಿಮೆಂಬರ್ ದಟ್ ಪ್ರೀವಿಯಸ್ ಕ್ಲಾಸ್. ಓಕೆ, ಸೊ ಅಲ್ಲಿದ ಸ್ಪಿನ್ನಿಂಗ್ ಇತ್ತು. ಒಂದು ರಫ್ ಡಯಾಗ್ರಾಮ್ ಅನ್ನ ಹಾಕ್ತೇನೆ ನೋಡ್ರಿ ನಾನು. ಈ ರೀತಿ ಇತ್ತು, ರೈಟ್? ಸೊ ಅದು ಯಾವ ರೀತಿ ಇತ್ತು? ಈ ರೀತಿ ಇತ್ತು.
4 ಅಂದ್ರೆ ಇಲ್ಲೊಂದು ಇತ್ತು, ರೈಟ್? ಸೊ ಇಲ್ಲಿ ಏನಾಯ್ತು, ಇದು ಎ, ಇದು ಎ, ಬಿ, ಸಿ, ಡಿ ಅಂತ ಇತ್ತು. ಓಕೆ, ಸೊ ಅಲ್ಲಿ ಏನಾಗಿದೆ, ಬಿ ಕದು ಎರೋ ಮಾರ್ಕ್ ಇದೆ. ಬಟ್ ನಮ್ಮ ಕ್ವಶನ್ ಏನಾಗಿದೆ, ಪ್ರೊಬ್ಯಾಬಿಲಿಟಿ ಆಫ್ ದ ಪಾಯಿಂಟರ್ ಸ್ಟಾಪಿಂಗ್ ಆನ್ ಅ ಡಿ. ಹೌದಾ? ಹಾಗಾದ್ರೆ ಡಿ ಅಂದ್ರ ಈ ಡಿ ಪಾಯಿಂಟಿಗೆ ಬರುವಂತಹ ಪ್ರೊಬ್ಯಾಬಿಲಿಟಿ ಎಷ್ಟಿದೆ? ಹೌದಾ? ಯಾವ ರೀತಿ ಇದೆ ಅಂತ. ಹೌದಾ? ಅದರದ್ದು ಪ್ರೊಬ್ಯಾಬಿಲಿಟಿಯನ್ನು ನಾವು ಬರಿಬೇಕು ಅಥವಾ ಸಂಭವನೀಯತೆಯನ್ನ ಬರಿಬೇಕು. ಓಕೆ, ಸೊ ಫಸ್ಟ್ ಇಲ್ಲಿ ಔಟ್ಕಮ್ಸ್ ಗಳು ಎಷ್ಟದಾವ್ ನೋಡ್ರಿ, ಇದ್ರೊಳಗ ಬರುವಂತ ಸಾಧ್ಯತೆಗಳು ಎಷ್ಟದಾವು? ಹೌದಾ? ಇಲ್ಲಿ ಏನಾಗಿದೆ, ಎ, ರೈಟ್, 2 times A. Okay, so I can write 2 times A, then B, then C, then D. Total outcomes ಎಷ್ಟದು? 1, 2, 3, 4, 5. ಓಕೆ, ಟೋಟಲ್ ಔಟ್ಕಮ್ಸ್ ಎಷ್ಟದು? 5 ಅದು. ಬಟ್ ಅದ್ರೊಳಗೆ ಡಿ ಎಷ್ಟಿದೆ? ಡಿ ಎಷ್ಟು ಟೈಮ್ ಇದೆ? ಒಂದೇ ಒಂದ್ಸಲ ಇದೆ. ಹಾಗಾದ್ರೆ ಡಿ ಬರುವಂತಹ, ಹೌದಾ, ಅಲ್ಲಿ ಏನಾಗಿದೆ, ಪ್ರೊಬ್ಯಾಬಿಲಿಟಿ ಆಫ್ ದ ಪಾಯಿಂಟರ್ ಸ್ಟಾಪಿಂಗ್ ಆನ್ ಅ ಡಿ. ಈ ಒಂದು ಪಾಯಿಂಟರ್ ಎರೋ ಮಾರ್ಕು ಡಿ ಮೇಲೆ ಬಂದು ನಿಲ್ಲುವಂತಹ ಸಂಭವನೀಯತೆ ಎಷ್ಟಿದೆ? ಒಂದೇ ಒಂದಿದೆ. ಹಾಗಾಗಿ ಇದನ್ನ ನಾನು 1/5 ಅಂತ ಬರೀತೀನಿ. ಇಲ್ಲೇ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ, ಟೋಟಲ್ ಔಟ್ಕಮ್ಸ್ ಅದಾವಲ್ಲ ಅದನ್ನ ಇಲ್ಲಿ ಬರಿಬೇಕು. ಅದ್ರೊಳಗೆ ಯಾವ್ದನ್ನ ಕೇಳಿರ್ತಾರಲ್ಲ, ಪರ್ಟಿಕ್ಯುಲರ್ ಆಗಿ ಕ್ವಶನ್ ಕೇಳಿರ್ತಾರಲ್ಲ, ಅದು ಎಷ್ಟಿದೆ ನಂಬರ್ಸ್ ಅನ್ನೋದನ್ನ ನಾವು ಇಲ್ಲಿ ಬರಿಬೇಕು. ದಟ್ ಈಸ್ 1/5 ಅಂತ ಆಯ್ತು. ಓಕೆ, ಸೊ ಮತ್ತೊಂದ್ಸಲ ಹೇಳ್ಬೋದು ನಾನು, ಇದೊಂದು ವಿಲ್, ಸ್ಪಿನ್ನಿಂಗ್ ವೀಲ್ ಇತ್ತು ಅಂದ್ರೆ ಹಿಂಗ ತಿರುಗಿಸ್ತಿರ್ತೇವಲ್ಲ, ಅಲ್ಲೊಂದು ಎರೋ ಮಾರ್ಕ್ ಇದೆ. ಅದು ಡಿಗೆ ಬರುವಂತಹ ಸಾಧ್ಯತೆ ಅಥವಾ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ರು, ರೈಟ್? ಸೊ ಇಲ್ಲಿ ಏನಾಯ್ತು, ಟೋಟಲ್ ಔಟ್ಕಮ್ಸ್ ಗಳನ್ನ ಒಂದ್ಸಲ ಬರ್ಕೊಳ್ಳೋಣ. ಇಲ್ಲಿ ಎ ಅನ್ನೋದು 2 times ಇದೆ, 1, 2, ಬಿ, ಸಿ, ಡಿ ಅಂತ ಇದೆ. ಓಕೆ, ಹಾಗಾದ್ರೆ ಎಷ್ಟು ಔಟ್ಕಮ್ಸ್ ಗಳದು? 5 ಔಟ್ಕಮ್ಸ್. ಅದ್ರೊಳಗೆ ಡಿ ಅಷ್ಟೇ ಬರ್ತಕ್ಕಂಥ ಪ್ರೊಬ್ಯಾಬಿಲಿಟಿ ಎಷ್ಟಂದ್ರ ಒಂದೇ ಒಂದ್ಸಲ ಇರೋದ್ರಿಂದ ನಾನು ದಟ್ ಈಸ್ ಏನ್ ಬರದೆ, 1/5 ಅಂತ ಬರದೆ, ರೈಟ್? ದಿಸ್ ಇಸ್ ದ ಥರ್ಡ್ ಮೇನ್ ಕ್ವಶನ್. ಓಕೆ, ನೆಕ್ಸ್ಟ್ ಅದ್ರೊಳಗೆ ಮತ್ತೊಂದಿದೆ ನೋಡ್ರಿ, ಬಿ ಅಂತ ಇದೆ, ರೈಟ್? ಸೊ ಇಲ್ಲೇ ಬಿ ಅಂತ ಇದೆ. ಹೌದಾ? ಅಲ್ಲೇನಾಗಿದೆ, ಪ್ರೊಬ್ಯಾಬಿಲಿಟಿ ಆಫ್ ಅನ್ ಗೆಟಿಂಗ್ ಅನ್ ಏಸ್ ಫ್ರಮ್ ಅ ವೆಲ್ ಸಫಲ್ಡ್ ಡೆಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್. ಪ್ಲೇಯಿಂಗ್ ಕಾರ್ಡ್ಸ್ ಒಳಗ ಏಸ್ ಅನ್ನುವಂತ ಒಂದು ಕಾರ್ಡ್ ಬರುವಂತ ಚಾನ್ಸ್ ಎಷ್ಟಿದೆ? ಪ್ರೊಬ್ಯಾಬಿಲಿಟಿ ಎಷ್ಟಿದೆ? ಪ್ಲೇಯಿಂಗ್ ಕಾರ್ಡ್ ಅಂದ್ರೆ ಗೊತ್ತಾ ನಿಮ್ಗೆಲ್ಲರಿಗೂ? ಪ್ಲೇಯಿಂಗ್ ಕಾರ್ಡ್ ಅಂದ್ರೆ ಏನು? ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಗೊತ್ತಿದೆ? ಪ್ಲೇಯಿಂಗ್ ಕಾರ್ಡ್ಸ್ ಅಂದ್ರೆ ಇನ್ ಕನ್ನಡ ಒಳಗ್ ನಾವ್ ಏನಂತೀವಿ, ಇಸ್ಪೀಟ್ ಅಂತೇವ್, ಗೊತ್ತಾ? ಹೌದಾ? ಮೇಡಮ್ ಏನ್ ಹೇಳ್ತಾ ಇದ್ದಾರೆ ನಮ್ಗ ಅಂತಲ್ಲ, ಜಸ್ಟ್ ನಿಮಗದು ಪ್ರೊಬ್ಯಾಬಿಲಿಟಿಗೆ ಆಲ್ಮೋಸ್ಟ್ 9th ಹೋಗ್ರಿ 10th ಹೋಗ್ರಿ ಅದೇ ಎಕ್ಸಾಂಪಲ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಅದ್ರೊಳಗ ಏಸ್ ಅನ್ನುವಂಥ, ಅದು ಎಸ್ ಅನ್ನುವಂಥ ಒಂದು ಕಾರ್ಡ್ ಬರುವಂತ ಚಾನ್ಸ್ ಎಷ್ಟಿದೆ ಅಂತ ಕೇಳ್ತಾ ಇದಾರ ಅವ್ರು. ಹೌದಾ? ಅದ್ರೊಳಗ್ ನಮ್ಗ ಇದರದ್ದು ಬಹಳ ಡಿಟೇಲ್ ಇದೆ. ನಿಮಗ ಬೇಕು ಅಂದ್ರೆ ನಾನು ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ಒಳಗ ಅದು ಯಾವ್ಯಾವ ಇದಾವ ಅಂತ ಬರೀತೀನಿ. ಬಟ್ ಈಗ ಸದ್ಯಕ್ಕ ಟೋಟಲ್ ಅದ್ರೊಳಗೆ ಎಷ್ಟಿರ್ತಾವು? 52 ಕಾರ್ಡ್ಸ್ ಇರ್ತಾವ. ಓಕೆ, 52 ಕಾರ್ಡ್ಸ್ ಇರ್ತಾವು. ಅದ್ರೊಳಗ 4 ಇರತಕ್ಕಂಥವು ಎಷ್ಟಿದಾವಂದ್ರ, ಇಲ್ಲಿ ಏನಾಗಿದಾವ್, ಎಸ್ ಅನ್ನುವಂಥ ಒಂದು ಕಾರ್ಡ್ಸ್ ಗಳು 4 ಇರ್ತಾವು. ಇದನ್ನ ನಾವ್ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಬಹುದು. 4 1s 4, ಅಲ್ಲಿ 1 ಉಳಿತು, 12 ಆಯ್ತು, 4 3s 12 ಆಯ್ತು. ದಟ್ ಈಸ್ 1/13 ಅಂತ ಆಯ್ತು, ರೈಟ್? 1/13 ಅಂತ ಆಯ್ತು. ಓಕೆ, ಕ್ವಶನ್ ನಂಬರ್ ಎ ಮುಗೀತು, ದೆನ್ ಬಿ ಮುಗೀತು. ಓಕೆ, ನೆಕ್ಸ್ಟ್ ಸಿ ಅಂತ ಇದೆ ನೋಡ್ರಿ, ಸಿ ಅಂತ ಇದೆ. ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು, ಬರ್ಕೋತಾ ಇದೀರಿ ಅಂತ ಅನ್ಕೋತಿದ್ದೀನಿ ನಾನು. ನಿಮ್ಗೆ ಬೇಕಂದ್ರೆ ನೋಟ್ ಡೌನ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಹೋಗೋದಾ? ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ ಸಿ, ಥರ್ಡ್ ಮೇನ್ ಒಳಗ ಕ್ವಶನ್ ನಂಬರ್ ಸಿ ಅಂತ ಇದೆ. ಓಕೆ, ಸೊ ಅಲ್ಲಿ ಏನಾಗಿದೆ, ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ರೆಡ್ ಆಪಲ್. ಓಕೆ, ಸೊ ಅಲ್ಲೇ ಒಂದು ನಿಮ್ಗೆ ಏನಾಗಿದೆ, ಒಂದು ಸರ್ಕಲ್ ಒಳಗ ಅಥವಾ ಒಂದು ಬ್ಯಾಗ್ ಅಂತ ಕನ್ಸಿಡರ್ ಮಾಡ್ರಿ. ಯು ಹ್ಯಾವ್ ಟು ಕನ್ಸಿಡರ್ ದಟ್ ಈಸ್ ಅ ಒನ್ ಬ್ಯಾಗ್. ಓಕೆ, ಸೊ ಇನ್ ದಟ್ ಬ್ಯಾಗ್ ವಿ ಹ್ಯಾವ್ ಅ ರೆಡ್ ಆಪಲ್ ಅಂಡ್ ಗ್ರೀನ್ ಆಪಲ್. ಓಕೆ, ರೆಡ್ ಆಪಲ್ ಮತ್ತೆ ಗ್ರೀನ್ ಆಪಲ್ ಅನ್ನ ನಾವು ಆ ಒಂದು ಬ್ಯಾಗ್ ಒಳಗೆ ಅದಾವ್. ಬಟ್ ಕ್ವಶನ್ ಏನಿದೆ,
probability of getting a red apple. Okay, so red apple ನನಗ probability ಬೇಕು ಅಥವಾ ಸಂಭವನೀಯತೆ ಅನ್ನೋದು ಬೇಕು. Okay, so first we have to count how many apples are in that bag or container. Okay, ಬ್ಯಾಗ್ ಅಂತ ಕನ್ಸಿಡರ್ ಮಾಡ್ರಿ. ಓಕೆ, ಅದನ್ನ ಕೌಂಟ್ ಮಾಡ್ರಿ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿರ್ಬಹುದು ಎಷ್ಟು ಆಪಲ್ಸ್ ಗಳದಾವ್. ಟೋಟಲ್ ನಂಬರ್ ಆಫ್ ಆಪಲ್ಸ್ ಎಷ್ಟು ಇದಾವ್ ನೋಡ್ರಿ. 1 2 3 4 5 6 7 ಅಂತ ಇದಾವು. ಸೊ 7 ಅನ್ನ ನಾನು ಇಲ್ಲಿ ಬರೆದೆ, ರೈಟ್. ಓಕೆ, ಟೋಟಲ್. ಅದರೊಳಗ ರೆಡ್ ಆಪಲ್ ಎಷ್ಟಿದಾವ್ ನೋಡ್ರಿ. ರೆಡ್ ಆಪಲ್ ಎಷ್ಟಿದಾವು. ರೆಡ್ ಅಂದ್ರ 1 2 3 4. ಹಾಗಾದ್ರೆ ರೆಡ್ ಆಪಲ್ ಎಷ್ಟಾಯ್ತು ನಮಗ 4 ಅಂತ ಆಯ್ತು, ರೈಟ್. 4/7 ಎಕ್ಸಾಕ್ಟ್ಲಿ. PC2 ಅಂತ ಒಂದು ಅವ್ರ ಮೆಸೇಜ್ ಹಾಕಿದ್ದು 4/7 ಅಂತ. ದಿಸ್ ಇಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ರೆಡ್ ಆಪಲ್ ಇದ್ದ ಒಂದು ಪ್ರೊಬ್ಯಾಬಿಲಿಟಿ. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗ ಹೇಳಿದ್ದೆ, ದಿಸ್ ಟಾಪಿಕ್ ಇಸ್ ವೆರಿ 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 ಈಸಿ ಟಾಪಿಕ್. ಅಂಡ್ ಅಂದ್ರೆ ಒಂಥರ ಫನ್ ಒಳಗೆ ನಾವು ಇದನ್ನ ಕಲಿಬಹುದು. ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ, ಸುಮ್ ನಮಗೆ ಜಸ್ಟ್ ನೋಡಿದ್ರೆ ನಾವ ಆನ್ಸರ್ ಹೇಳ್ಬೇಕು. ಇದನ್ನ ಯಾವುದೇ ಇದಕ್ಕ ಜಸ್ಟ್ ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ಕೇಳಿದ್ರೆ ಸಾಕು, ನೀವು ಓನ್ ಆಗಿ ನೀವು ಇದಕ್ಕ ಆನ್ಸರ್ ಅನ್ನ ಬರೀಬಹುದು ಅನ್ನುವಂತ ಒಂದು ನನ್ನ ನಂಬಿಕೆ. ಹೌದಾ? ಓಕೆ, ಸೊ ಥರ್ಡ್ ಮೇನ್ ಒಳಗೆ ಸಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಫೋರ್ತ್ ಹೋಗೋಣ. ಈಗ ಫೋರ್ತ್ ಅಲ್ಲಿ ಏನಾಗಿದೆ, 1 to 10 ನಂಬರ್ಸ್ ಗಳನ್ನ ಬರ್ದಿದ್ದಾರೆ. ಓಕೆ, ಫೋರ್ತ್ ಮೇನ್ ಒಳಗ 1 to 10 ನಂಬರ್ಸ್ ಅನ್ನ ಬರೆದು ಅದ್ರೊಳಗೆ ಏನಾಗಿದೆ ಅಂತೆ ಬರೆದು ಅದ್ರೊಳಗ ಅದನ್ನ ಒಂದು ಕಾರ್ಡ್ ಒಳಗ 1 to 10 ನಂಬರ್ಸ್ ಗಳನ್ನ ಇದು ಒಂದು ಫ್ಲಾಶ್ ಕಾರ್ಡ್ ಅಂತೀವಲ್ಲ, ಅಲ್ಲಿ 1 2 3 ಆ ನಂಬರ್ಸ್ ಗಳನ್ನೆಲ್ಲ ಒಂದು ಬಾಕ್ಸ್ ಒಳಗ್ ಹಾಕಿದಾರೆ. ಹೌದಾ? ಆ ಬಾಕ್ಸ್ ಒಳಗ್ ಹಾಕಿದ್ಮೇಲೆ ನಮಗ್ ಒಂದಿಷ್ಟು ಕ್ವಶನ್ಸ್ ಗಳದಾವ. ಹೌದಾ? ಹಾಗಾದ್ರೆ ಫಸ್ಟ್ 1 by 1 ನೋಡ್ಕೋತ ಹೋಗೋಣ. ಫೋರ್ತ್ ಮೇನ್ ಒಳಗ ಫಸ್ಟ್ ಕ್ವಶನ್ ಅಥವಾ ಎ ಅಂತ ಇದೆ, ರೈಟ್. ಓಕೆ, first question is that getting a number 6. ಓಕೆ, ಸೊ ನಾನು ಒಂದ್ಸಲ ನಿಮಗೆ ರೂಢಿ ಆಗ್ಲಿ ಅಂದ್ರೆ ನಿಮಗೆ ಸ್ವಲ್ಪ ಗೊತ್ತಾಗ್ಲಿ ಅನ್ನೋದಕ್ಕ ನಾನು ಇಲ್ಲಿ ಬರ್ದ್ಬಿಡ್ತೇನೆ. 1 2 3 4 5 6 7 8 9 10. ಓಕೆ, ಸೊ ಇವೆಲ್ಲ ನೀವು ಫ್ಲಾಶ್ ಕಾರ್ಡ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಫಸ್ಟ್ ಕ್ವಶನ್ ಏನಾಗಿದೆ ನಮ್ಗೆ. ಹೌದಾ? ಅಲ್ಲಿ ಏನಾಗಿದೆ, ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್, ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ 6 ಅಂತ ಇದೆ. ಓಕೆ, ಸೊ ನಾ ಇಲ್ಲಿ ಏನ್ ಮಾಡ್ಬೇಕೀಗ, ಫಸ್ಟ್ ನಾವು ವಿ ಹ್ಯಾವ್ ಟು ರೈಟ್ ಟೋಟಲ್ ನಂಬರ್ ಆಫ್ ಫ್ಲಾಶ್ ಕಾರ್ಡ್. ಹೌ ಮೆನಿ? ಟೋಟಲ್ ನಂಬರ್ ಆಫ್ ಫ್ಲಾಶ್ ಕಾರ್ಡ್ ಈಸ್ 10. ಓಕೆ, ಸೊ this is 1, this is 2. ಓಕೆ, ಫ್ಲಾಶ್ ಕಾರ್ಡ್ ಗಳು ಇದಾವೆ. ಓಕೆ, ಇದ್ರೊಳಗೆ ಟೋಟಲ್ ನಂಬರ್ಸ್ 10 ಇದಾವು. ಅದ್ರೊಳಗೆ 6 ಎಷ್ಟು ಟೈಮ್ ಇದೆ. 6 ಅನ್ನುವಂತ ನಂಬರ್ ಎಷ್ಟು ಸಲ ಸಿಗ್ತೈತಿ ನಮ್ಗೆ? ಒಂದೇ ಒಂದ್ಸಲ ಸಿಗ್ತೈತಿ, ದಟ್ ಈಸ್ 6. ಓಕೆ, ದೇರ್ಫೋರ್ ಗೆಟಿಂಗ್ ಅ ನಂಬರ್ 6 ಅಂದ್ರ 1/10 ಅಂತ ಬಂತು. ಓಕೆ, 6 ಒಂದೇ ಸಲ ಬರ್ತೈತಿ. ಟೋಟಲ್ ನಂಬರ್ಸ್ ಗಳು 10 ಅದಾವ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಸೆಕೆಂಡ್ ಬಿ. ಹೌದಾ? ಎಷ್ಟು ಈಸಿಲಿ ಬರಿತಾ ಇದ್ದೇವಲ್ಲ ನಾವು, ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ, ಏನಿಲ್ಲ, ಜಸ್ಟ್ ನೋಡೋದು ಬರೆಯೋದಷ್ಟೇ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಗೆಟಿಂಗ್ ಅ ನಂಬರ್ ಲೆಸ್ ದೆನ್ 6 ಅಂತ ಇದಾವ. ಈಗ ಈ ಲೆಸ್ ದೆನ್ 6 ಅಂದ್ರ 6ಕ್ಕಿಂತ ಕಡಿಮೆ ಇರ್ತಕ್ಕಂತ ನಂಬರ್ಸ್ ಗಳನ್ನ ಪಡೆಯುವಂತ ಸಂಭವನೀಯತೆ ಅಥವಾ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಲೆಸ್ ದೆನ್ ನಂಬರ್ 6. ಓಕೆ, ಈ 6ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆಗಳು ಎಷ್ಟದಾವ ನೋಡ್ರಿ, ಇಲ್ಲಿ ಕೌಂಟ್ ಮಾಡ್ರಿ. ಫಸ್ಟ್ ನಾನು ಏನ್ ಮಾಡ್ಬೇಕು, ಅಗೇನ್ ಟೋಟಲ್ ನಂಬರ್ ಆಫ್ ಫ್ಲಾಶ್ ಕಾರ್ಡ್ ಈಸ್ 10. ಓಕೆ, ಸೊ ಈಗ ಎಷ್ಟಾಯ್ತು, 6ಕ್ಕಿಂತ ಕಡಿಮೆ ಇರುವಂತಹ ನಂಬರ್ಸ್ ಗಳು 1 2 3 4 5. ಓಕೆ, 5/10 ಅಂತ ಬರುತ್ತೆ. ಓಕೆ, 5 ನಂಬರ್ಸ್ ಗಳದು, ಹಾಗಾಗಿ 5/10. ನಾವ್ ಇದನ್ನ ಇನ್ನೂ ಸಿಂಪಲ್ ಆಗಿ ಮಾಡಬಹುದು. 5 1s 5 2s, that is 1/2. ರೈಟ್, 1/2. ಕರೆಕ್ಟಾ? ನೆಕ್ಸ್ಟ್ ಸಿ. ಹೌದಾ? ಸಿ ಅಂತ ಇದೆ. ಓಕೆ, ಗ್ರೇಟರ್ ದೆನ್ 6. ಅದರದ ಸಂಭವನೀಯತೆ ಯಾರಾದ್ರೂ ಹೇಳ್ಬೋದಾ? ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಗ್ರೇಟರ್ ದೆನ್ 6 ನಂಬರ್ ಅಂದ್ರ 6ಕ್ಕಿಂತ ಹೆಚ್ಚಿಗಿರುವಂತಹ
ಸಂಖ್ಯೆಗಳ ಸಂಭವನೀಯತೆ. ಎಕ್ಸಾಕ್ಟ್ಲಿ ಯಾವ್ದದು ಹಳೇಬೀಡು ಇದರಿಂದ ರಿಪ್ಲೈ ಬಂತು 4/10. ಎಕ್ಸಾಕ್ಟ್ಲಿ. ಈಗ ನಾ ಅಗೇನ್ ಏನ್ ಮಾಡ್ತೀನಿ, 10 ಅನ್ನ ಬರಿತೀನಿ. ಥ್ಯಾಂಕ್ ಯು ಸರ್. ಇಲ್ಲಿ 10 ಬರದೆ ಟೋಟಲ್ ನಂಬರ್ಸ್. ಇಲ್ಲಿ 6ಕ್ಕಿಂತ ಜಾಸ್ತಿ ಇರುವಂತಹ ಸಂಖ್ಯೆಗಳು ಎಷ್ಟದವು? 1 2 3 4 ಅಂತ ಇದಾವು. ಹಾಗಾಗಿ 4/10 ಅಂತ ಬರದೆ. ನೀವು ಇದನ್ನ ಇಷ್ಟೇ ಇಟ್ರು ಓಕೆ. ನೀವು ಸಮ್ ಟೈಮ್ ಇದನ್ನ ಸಿಂಪ್ಲಿಫೈನು ಮಾಡ್ಬೇಕು. ಇಲ್ಲೇನಾಯ್ತು, 4 2s 4 ಸಾರಿ 2 2s 2 5s ಓಕೆ 2/5 ಅಂತ ಬಂತು. ನಾನು ಯಾಕೆ ಇದನ್ನ ಸಿಂಪ್ಲಿಫೈ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರ, ಇವನ್ ನಿಮಗೆ 10th ಕ್ಲಾಸ್ ಇರ್ಬೋದು ಅಥವಾ ಈಗನೇ ಇರ್ಬೋದು, ಸಮ್ ಟೈಮ್ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸ್ ಇರ್ತೈತಿ. ಹೌದಾ? ನೀವ್ ಏನ್ ಮಾಡ್ಬಿಡ್ತೀರಿ, 4/10 ನಿಮ್ದು ಕರೆಕ್ಟ್ ಆನ್ಸರ್. ಬಟ್ ಅಲ್ಲಿ ಏನಾಗಿರ್ತೈತಿ, ನಮ್ಗ ಮಲ್ಟಿಪಲ್ ಚಾಯ್ಸ್ ಒಳಗೆ ಯಾವುದೇ 4/10 ಆನ್ಸರ್ ಇರುವುದಿಲ್ಲ. ಅವಾಗ ನಿಮಗೆ ಕನ್ಫ್ಯೂಸ್ ಆಗ ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡಿದಾರ ಅನ್ನೋಂತ ಕಾನ್ಸೆಪ್ಟ್ ನಿಮ್ಗ ಗೊತ್ತಾಗ್ಬೇಕು. ನಾ ಯಾಕೆ ಅದನ್ನ ಸಿಂಪ್ಲಿಫೈ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನೋದು ಇದೇ ಕಾರಣ. ಇನ್ ಕೇಸ್ ಅವ್ರು ಹೆಂಗೆ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೊಟ್ಟಿದ್ರು, ನೀವು ಇಷ್ಟೇ ಇಟ್ರು ಓಕೆ, ದೇರ್ ಇಸ್ ನೋ ಇಶ್ಯೂಸ್. ಬಟ್ ಇಲ್ಲಿ ಏನಾಗ್ತೈತಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದಾಗ ಅಲ್ಲಿ 4/10 ಬರೀ ಬದ್ಲಿ 2/5 ಬರ್ದಿರ್ತಾರ, ನಿಮ್ಗೆ ಅಲ್ಲಿ ಆಪ್ಷನ್ ಸಿಗುದಿಲ್ಲ. ಓಕೆ, ಹಾಗಾಗಿ ಆಗ್ತದೆ. ನೆಕ್ಸ್ಟ್ ಆಲ್ರೆಡಿ ನನಗೀಗ ಡಿ ಕ್ವಶನ್ ಅಂದ್ರೆ ಲಾಸ್ಟ್ ಕ್ವಶನ್ ಆನ್ಸರ್ ರಿಪ್ಲೈ ಬಂದ್ಬಿಡ್ತು ಈಗ ಓಗಾ ಸ್ಕೂಲ್ ನಿಂದ. ದಟ್ ಈಸ್ ಒಂದಂಕಿಯ ಸಂಖ್ಯೆ, ಸಾರಿ ಇಲ್ಲಿ ಏನಾಗಿದೆ, ಗೆಟ್ಟಿಂಗ್ ಅ 1 ಡಿಜಿಟ್ ನಂಬರ್. 1 ಡಿಜಿಟ್ ನಂಬರ್ಸ್ ಗಳು ಎಷ್ಟದವು? ಫ್ರಮ್ 1 to 9 ಇದಾವ. ಹೌದಾ? ಇಲ್ಲಿಗೆ ಬಂತಂದ್ರೆ ಇದು ಏನಾಯ್ತು, 2 ಡಿಜಿಟ್ ನಂಬರ್ಸ್ ಗಳಾಯ್ತು. ಓಕೆ, ಹಾಗಾಗಿ 1 2 3 4 5 6 7 8 9 ಇದಾವು. ಹಾಗಾಗಿ ನಾನು ಏನ್ ಬರಿತೀನಿ, ಟೋಟಲ್ ನಂಬರ್ಸ್ 10 ಇದಾವು, ಅದ್ರೊಳಗ 9 ಅನ್ನೋದು ಇಷ್ಟಿದೆ. ಓಕೆ, ದಿಸ್ ಇಸ್ ದ 4th ಮೇನ್ ಕ್ವಶನ್. ಇನ್ ದ 4th ಮೇನ್ ಕ್ವಶನ್ಸ್ ವಿ ಹ್ಯಾವ್ ಸಾಲ್ವ್ಡ್ A, B, C, D questions. Okay, I hope all of you understand these questions. Okay, next ಯಾವುದು ಬಂತು ನೋಡ್ರಿ, find the probabilities of the events given in question number 2. ಹೌದಾ? ಅಂದ್ರ 6th ಮೇನ್ ಇದೆ. ಅಲ್ಲಿ ಏನಾಗಿದೆ, ಇನ್ನೊಂದು 5th ಮೇನ್ ಒಳಗೆ ಏನಾಗಿದೆ, ಆಲ್ರೆಡಿ ಅಲ್ಲಿ ಒಂದು ವೀಲ್ ಒಳಗೆ ಏನಾಗಿದೆ ಅಂತೆ. 1 ಸೆಕೆಂಡ್, 5th ಮೇನ್ ಸ್ವಲ್ಪ ನೀವೇ ಮಾಡ್ಬೋದು ಅನಿಸ್ತೈತಿ, ಯಾಕಂದ್ರೆ ಈಸಿ ಇದೆ. ಯಾಕಂದ್ರೆ ಫಸ್ಟ್ ಮೇನ್ ಒಳಗ್ ನಾವ್ ಏನ್ ಮಾಡಿದ್ವಲ್ಲ ಅದೇ ಟೈಪ್ ಇದೆ. ಹಾಗಾಗಿ ಈಗ ಲಾಸ್ಟ್ ಕ್ವಶನ್ ಏನಾಗಿದೆ, ಆಲ್ರೆಡಿ ಇದನ್ನ ನಾನು ನಿಮ್ಗ ಲಾಸ್ಟ್ ಕ್ಲಾಸ್ ಒಳಗ್ ತೋರಿಸಿದ್ದೇನೆ. ಆದ್ರೂ ಈಗ ಲಾಸ್ಟ್ ಯಾವ್ದಂದ್ರ 6th ಮೇನ್ ಅಂತ ಇದೆ. ಓಕೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ದ ಇವೆಂಟ್ಸ್ ಗಿವನ್ ಇನ್ ಕ್ವಶನ್ 2. ಕ್ವಶನ್ 2 ಒಳಗ್ ನಾವ್ ಏನ್ ಬರ್ದಿದ್ವಿ, ಜಸ್ಟ್ ವಿ ಹ್ಯಾವ್ ಟು ರೈಟ್ ಇವೆಂಟ್ಸ್ ಅಂದ್ರೆ ಮೀನ್ಸ್ ಔಟ್ಕಮ್ಸ್ ಗಳನ್ನ ಅಷ್ಟೇ ಬರ್ದಿದ್ವಿ. ಬಟ್ ಅಲ್ಲಿ ಈಗ ಏನ್ ಮಾಡ್ಬೇಕು, ನಾವು ಪ್ರೊಬ್ಯಾಬಿಲಿಟಿಯನ್ನ ಅಥವಾ ಸಂಭವನೀಯತೆಯನ್ನ ಬರಿಬೇಕು. ಓಕೆ, ಸೊ ಹಾಗಾದ್ರೆ ಏನಾಯ್ತು ನೋಡ್ರಿ, ಇಲ್ಲಿ ಫಸ್ಟ್ ಕ್ವಶನ್ ಈಸ್, ಇಲ್ಲಿ ಏನಾಗಿದೆ, ಫಸ್ಟ್ ಕ್ವಶನ್ ಏನಿದೆ ನಮ್ಗಿಲ್ಲಿ, 1 ಸೆಕೆಂಡ್, ಫಸ್ಟ್ ಕ್ವಶನ್ ಈಸ್ ಪ್ರೈಮ್ ನಂಬರ್. ಹೌದಾ? ಫಸ್ಟ್ ಕ್ವಶನ್ ಪ್ರೈಮ್ ನಂಬರ್. ಇಲ್ಲಿ ಅಲ್ಲಿ ಏನಾಗಿದೆ ನನಗೆ, ಡೈಸ್ ಅಂದ್ರ 1 2 3 4 5 6. ಓಕೆ, 1 2 3 4 5 6 ಅನ್ನುವಂತ ನಂಬರ್ಸ್ ಗಳು ಬರ್ತಾವ. ಅದ್ರೊಳಗೆ ನನಗ ಪ್ರೈಮ್ ನಂಬರ್ಸ್ ಬೇಕು. ಪ್ರೈಮ್ ನಂಬರ್ಸ್ ಮೀನ್ಸ್, ಪ್ರೈಮ್ ನಂಬರ್ಸ್ ಏನಾಗಿದೆ ನೋಡ್ರಿ, ಪ್ರೈಮ್ ನಂಬರ್ಸ್ ಅಂದ್ರ, ಹೌದಾ? ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ಅವಿಭಾಜ್ಯ ಸಂಖ್ಯೆಗಳು ಬರುವಂತ ಸಂಭವನೀಯತೆ. 2 3 then 5. ಓಕೆ, 2 3 5 ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ ಇವು ಯಾವುದೇ ಟೇಬಲ್ ಒಳಗ ಬರುವುದಿಲ್ಲ. ಹಾಗಾಗಿ ಇದನ್ನ 2 3 5 ಅಂತ ಆಯ್ತು. ಹಾಗಾದ್ರೆ ಇದ್ರದ ಒಂದು ನಮಗ ಪ್ರೊಬ್ಯಾಬಿಲಿಟಿಯನ್ನ, ಹೌ ಕ್ಯಾನ್ ವಿ ರೈಟ್ ದ ಪ್ರೊಬ್ಯಾಬಿಲಿಟಿ ಆಫ್ ದೀಸ್ ನಂಬರ್ಸ್? ಸೊ ಟೋಟಲ್ ನಂಬರ್ ಇಲ್ಲಿ ಔಟ್ಕಮ್ಸ್ ಎಷ್ಟಿದಾವು, 6 ಇದಾವ್. ಓಕೆ, ಅದ್ರೊಳಗ ಪ್ರೈಮ್ ನಂಬರ್ಸ್ ಎಷ್ಟಿದಾವು, 1 2 3 3/6 ಅಂತ ಆಯ್ತು. 3/6. ಓಕೆ, ಹಳೇಬೀಡು ಸ್ಕೂಲ್ ನಿಂದ ಬಂತು ಒಂದು ರಿಪ್ಲೈ, 3/6. ನೀವ್ ಇಷ್ಟೇ ಇಟ್ರು ಓಕೆ. ನಾನು ಹೇಳಿದ್ನಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನ 3 1s 3 2s ದಟ್ ಈಸ್ 1/2 ಅಂತ ಆಯ್ತು. ರೈಟ್, ನೆಕ್ಸ್ಟ್ ಅಲ್ಲೇ ಮತ್ತೇನಾಯ್ತು, ಕ್ವಶನ್ ನಂಬರ್ ಬಿ ಅಂತ ಇದೆ. ದಟ್ ಈಸ್ ಏನಿದೆ ನೋಡ್ರಿ,
ನಾಟ್ ಅ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಇಲ್ದಂತದ್ದು ಯಾವ್ದಿದೆ? 1, 4, 6. Again this probability also 3/6. Okay, again we got the answer, that is 1/2. 3 1s are 3 2s are. Okay, 1/2 ಅನ್ನ ನಾವು ಮತ್ತು ಏನ್ ಮಾಡಿದ್ವಿ, ಅದೇನೇ ಆಯ್ತು. ನೆಕ್ಸ್ಟ್, a number greater than 5. 5 ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಎಷ್ಟು ಸಂಖ್ಯೆ ಇದಾವೆ ಇಲ್ಲಿ ಹೇಳ್ಬೋದಾ? 6. ಓನ್ಲಿ 1 ನಂಬರ್ ಅಂತ ಇದೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಟೋಟಲ್ ನಂಬರ್ 6. ಓಕೆ ಓಕೆ, ಅದ್ರೊಳಗೆ ನಮ್ಗ 6 ಗ್ರೇಟರ್ ದೆನ್ ಅಲ್ಲಿ ಏನಾಗಿದೆ ನಮ್ಗೆ ಹೇಳ್ರಿ, ಯಾವ್ದಂದ್ರ 5 ಕಿಂತ ಗ್ರೇಟರ್ ಇರೋದು ಒಂದೇ ಒಂದ್ ಸಂಖ್ಯೆ ಇದೆ, ದಟ್ ಈಸ್ 1/6 ಅಂತ ಆಯ್ತು. ಇದು ಕ್ವಶನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಇಲ್ಲೇ ಡಿ ಲಾಸ್ಟ್ ಏನ್ ಬಂತು ನೋಡ್ರಿ, a number not greater than 5 ಅಂದ್ರ ಲೆಸ್ ದೆನ್ 5 ಅನ್ನೋಕ್ಕಿಂತ ಅದನ್ನ 5ಕ್ಕಿಂತ ಜಾಸ್ತಿ ಇರ್ಲಕ್ಕಂತ ಸಂಖ್ಯೆಗಳು ಎಷ್ಟದವು? 1 2 3 4 ಇದಾವ. ಅಂದ್ರೆ 5ಕ್ಕಿಂತ ಚಿಕ್ಕ ಸಂಖ್ಯೆಗಳು, ದಟ್ ಈಸ್ ಟೋಟಲ್ ಔಟ್ಕಮ್ಸ್ 6. ಅದ್ರೊಳಗ ಲೆಸ್ ದೆನ್ 5 ಅಂತ ಇದಾವ, ಅಥವಾ ನಾಟ್ ಗ್ರೇಟರ್ ದೆನ್ 5 ಅಂತ ಇದಾವು ಆಸ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ, ದಟ್ ಈಸ್ 4 ನಂಬರ್ಸ್ ಗಳು ಅದಾವ ನಮ್ಗೀಗ. ಓಕೆ, 1 2 3 4, ರೈಟ್? ಸೊ 4/6 ಅಂತ ಇದಾವು. ನೀವು ಇದನ್ನ ಸಿಂಪ್ಲಿಫೈ ಮಾಡಬಹುದು. 2 2s are 2, 3s are, that is we got answer 2/3 ಅಂತ ಆಯ್ತು. ರೈಟ್? ಕರೆಕ್ಟ್ ಆಯ್ತಾ? ಸೊ ಇದು ನಮಗೆ ಏನಾಯ್ತು ಹೇಳ್ರಿ, ಇವಿಷ್ಟು ಏನಾಯ್ತು ಇಲ್ಲಿಗೆ. ಇದ್ರ ಜೊತೆಗೆ ನಮ್ಗೆ ಏನಾಯ್ತು, ಈ ಎಕ್ಸರ್ಸೈಸ್ 4.2 ಅನ್ನುವಂತಹದ್ದು ಒಂದು ನಮ್ಗ ಅದು ಕಂಪ್ಲೀಟ್ ಆಯ್ತು. ಅದರ ಜೊತೆಗೆ ಈ ಡಾಟಾ ಹ್ಯಾಂಡ್ಲಿಂಗ್ ಅನ್ನುವಂತ ಒಂದು ಚಿಕ್ಕ ಟಾಪಿಕ್, ನನಗನ್ಸಿದ ಮಟ್ಟಿಗೆ ಈ ಟಾಪಿಕ್ ಒಳಗೆ ಸ್ವಲ್ಪ ಎಂಜಾಯ್ಮೆಂಟ್, ಒಂದು ಸ್ವಲ್ಪ ಫನ್ ಟೈಪ್ ನಾವು ಕಲ್ತೀವಿ ಅಂತ ಅನ್ಕೋತೀನಿ. ಇದ್ರ ಜೊತೆಗೆ ಈ ಒಂದು ಡಾಟಾ ಹ್ಯಾಂಡ್ಲಿಂಗ್ ಅನ್ನುವಂತ ಟಾಪಿಕ್ ನಮ್ದು ಇವತ್ತಿಗೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವ್ ಏನಂದ್ರ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅನ್ನ ಕಲಿಯೋಣಂತ. ಅದಕ್ಕಿಂತ ಮುಂಚೆ ಇದ್ರೊಳಗೆ ನಮ್ಗೆ ಇನ್ನೂ ಸಾಕಷ್ಟು ಇದಾವ, ಹೌದಾ, ಈ ಸೆಷನ್ ಒಳಗ. ಸೊ ಫಸ್ಟ್ ನಾನು ಒಂದಿಷ್ಟು ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಿ. ಅದಾದ್ಮೇಲೆ ಈ ಒಂದು ಅಂದ್ರೆ ಡಾಟಾ ಹ್ಯಾಂಡ್ಲಿಂಗ್ ಅಂತ ಅದ್ರ ಬಗ್ಗೆ ನಾ ಮೊದಲು ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದೀನಿ. ಇದ್ರ ಮೇಲೆ ನಾನೀಗ MCQ ಟೆಸ್ಟ್ ಅನ್ನ ತಗೊಳ್ತಿದ್ದೀನಿ. ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ, ಒಂದು ಸಿಮ್ಯುಲೇಷನ್ ನ ತೋರಿಸಿ ಅದಾದ್ಮೇಲೆ ಐ ವಿಲ್ ಗಿವ್ ಅ MCQ ಆನ್ಲೈನ್ ಟೆಸ್ಟ್. ಓಕೆ, ಜಸ್ಟ್ ಈಗ ಇಷ್ಟೊತ್ವರೆಗೂ ಏನ್ ಕಲಿತ್ರಿ ಅದ್ರೊಳಗೆ ನನಗೆ ಆನ್ಸರ್ ಅನ್ನ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಇಲ್ಲಿ ನಿಮ್ಗೆ ಮತ್ತೊಂದು ಪ್ರಾಕ್ಟೀಸ್ ಆಗ್ಲಿ ಅನ್ನೋದಕ್ಕೆ ನಾನು ಇಲ್ಲೇ ಒಂದ್ ಸೆಕೆಂಡ್ ಫಸ್ಟ್ ಇಲ್ಲಿ ಚಾಟ್ ಬಾಕ್ಸ್ ಓಪನ್ ಮಾಡ್ಬಿಡ್ತೀನಿ, ಅಂದ್ರೆ ನಂಗೆ ಯಾರು ಆನ್ಸರ್ ಮಾಡಿದ್ರು ಗೊತ್ತಾಗಂಗಿಲ್ಲ. ಸೊ ಇಲ್ಲಿದೆ ನೋಡ್ರಿ, ಹೌದಾ? ಇಲ್ಲೇ ನೋಡ್ರಿ ಪ್ರಾಬ್ಲಮ್ ಏನೈತೆ. ಒಂದ್ ಸೆಕೆಂಡ್, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಪ್ರೊಬ್ಯಾಬಿಲಿಟಿ ವರ್ಕ್ಶೀಟ್ ಅಂತ ಬಂತು, ನ್ಯೂ ಪ್ರಾಬ್ಲಮ್ ಇದೆ. ಕ್ವಶನ್ ಏನಿದೆ ನೋಡ್ರಿ, a pot contains 1 red ball, 8 blue ball and 8 yellow balls. 1 ball is drawn at random. What is the probability that is? ಹೌದಾ? ನಾ ಒಂದ್ಸಲ ಕನ್ನಡದೊಳಗೆ ಹೇಳ್ತೇನೆ ನೋಡ್ರಿ. ಇಲ್ಲಿ ಏನಾಗಿದೆ, ಒಂದು ಪಾಟ್, ಹೌದಾ, ಅದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಗ. ಪಾಟ್ ಮೀನ್ಸ್ ಒಂದು ಗಡಿಗೆ, ಹೌದಾ? ಅದ್ರೊಳಗೆ ಏನಾಗಿದೆ, ಒಂದೇ ಒಂದು ಕೆಂಪು ಬಾಲ್ ಅನ್ನ ಹಾಕ್ಲಾಗಿದೆ, 8 ಬ್ಲೂ ಬಾಲ್ ಗಳದಾವ್, ಬ್ಲೂ ಮೀನ್ಸ್ ನೀಲಿ, ಆಮೇಲೆ 8 ಯೆಲ್ಲೋ ಬಾಲ್ಸ್ ಗಳದಾವ್, ಹೌದಾ? ಹಾಗಾಗಿ ಒಂದೊಂದನ್ನ ನಾವ್ ಯಾವ್ದೋ ಒಂದು ಸಡನ್ ಆಗಿ ಹಿಂಗ್ ಕೈ ಹಾಕಿ ಹಿಂಗ್ ತೆಗ್ದಿವಿ ಅಂದ್ರ ಅದರದ ಪ್ರೊಬ್ಯಾಬಿಲಿಟಿ ಎಷ್ಟು ಬರ್ಬಹುದು ಅಂತ ಇದೆ. ಓಕೆ, ಫಸ್ಟ್ ಒನ್ ಏನಿದೆ, ರೆಡ್ ಇದೆ. ಓಕೆ, ರೆಡ್ ಇದೆ ಅಂದ್ರೆ ಅದ್ರದ್ದು ಪ್ರೊಬ್ಯಾಬಿಲಿಟಿ ಎಷ್ಟು ಬರ್ತೈತಿ ನೋಡ್ರಿ. ನೀವೇನ್ ಮಾಡ್ಬೇಕು, ಟೋಟಲ್ ನಂಬರ್ಸ್ ಗಳನ್ನ ಕೌಂಟ್ ಮಾಡ್ಬೇಕು. ಓಕೆ, ಸೊ ಅಲ್ಲಿ ಎಷ್ಟಾಗಿದೆ, ಜಸ್ಟ್ ನೀವು ಆ ಕ್ವಶನ್ ಒಳಗೂ ಕೌಂಟ್ ಮಾಡ್ಕೋಬಹುದು. 1 + 8 + 8 ಮೀನ್ಸ್ 8 + 8 is 16, ಹೌದಾ? 16 ಅಂತ ಇದೆ, ಹೌದಾ? ಅದ್ರೊಳಗ ಟೋಟಲ್, ಅದ್ರೊಳಗ ರೆಡ್ ಬಾಲ್ ಎಷ್ಟಿದೆ ನೋಡ್ರಿ, ಒಂದೇ ಒಂದಿದೆ, ರೈಟ್? ಒಂದೇ ಒಂದಿದೆ. ಹಾಗಾಗಿ ನಮ್ಮ ಒಂದು ಪ್ರೊಬ್ಯಾಬಿಲಿಟಿ ಏನ್ ಬಂತು, 1/16 ಮೀನ್ಸ್ ನಾಟ್ 17. ಓಕೆ, 17 ಇದೆ. ಓಕೆ, 17 ಇದೆ. ಸೊ ಒಂದ್ಸಲ ಕ್ಲಿಕ್ ಮಾಡಿ ನೋಡ್ಲಿ ನಾನು. ಓಕೆ, ಚೆಕ್. ಓಕೆ, ಎಕ್ಸಾಕ್ಟ್ಲಿ 1/17 ಅಂತ ಬಂತು. ರೈಟ್, ನೆಕ್ಸ್ಟ್ ಬ್ಲೂ ಯಾರಾದ್ರೂ ಹೇಳ್ಬೋದಾ? ಬ್ಲೂ ಪ್ರೊಬ್ಯಾಬಿಲಿಟಿ ಅಲ್ಲಿ ಕ್ವಶನ್ ಒಳಗ ನಮ್ಗೆ ಆನ್ಸರ್ ಸಿಕ್ಬಿಡ್ತೈತಿ, ಹೌದಾ?
ಬ್ಲೂ ಬಾಲ್ ಎಷ್ಟಿದವು ಅದನ್ನ ಮೇಲಿಡ್ರಿ, ಟೋಟಲ್ ಬಾಲ್ಸ್ ಗಳನ್ನ ಕೆಳಗೆ ಹಾಕ್ಬೇಕು. ಎಷ್ಟಾಯ್ತು? 8 ಡಿವೈಡೆಡ್ ಬೈ 17 ಬರ್ತೈತಿ ನೋಡ್ರಿ. ಕ್ಲಿಕ್ ಮಾಡ್ತೇನೆ, 8/17 ಆಗತ್ತ. ಅದೇ ರೀತಿ ಎಲ್ಲೋ ಅಂದ್ರೆ ಎಷ್ಟಾಗತ್ ನೋಡ್ರಿ? ಎಲ್ಲೋ 8 that is also 8/17 ಆಗತ್ತ, ಬಿಕಾಸ್ ದಿಸ್ ಪಾಟ್ ಕಂಟೇನ್ಸ್ 8 yellow balls. ಓಕೆ, ನೆಕ್ಸ್ಟ್ ನಾಟ್ ರೆಡ್. ಇದನ್ನ ಯಾರು ಹೇಳ್ಬೋದು? ನಾಟ್ ರೆಡ್ ಅಂತ ಇದ್ರ ಮೀನಿಂಗ್ ಏನಾಯ್ತು ನೋಡ್ರಿ? ನಾಟ್ ರೆಡ್ ಮೀನ್ಸ್ ಅಲ್ಲೇನಾಯ್ತು? ಒಂದ್ ಸೆಕೆಂಡ್, ಇಲ್ಲೇ ಯಾರು ಮೆಸೇಜ್ ಮಾಡ್ತಾ ಇದಾರೆ ನೋಡ್ತೀನಿ. ನಾಟ್ ರೆಡ್ ಏನಾಯ್ತು? ಹೌದಾ? ಎಕ್ಸಾಕ್ಟ್ಲಿ, ವೆರಿ ಗುಡ್. 16 ಯಾವ್ದಿದು? ವಡೇರಹಳ್ಳಿ ಸ್ಕೂಲ್ ಇಂದ ರಿಪ್ಲೈ ಬಂದಿದೆ. ಸೊ 16/17 ಅಂತ ಇದೆ. ಯಾಕಂದ್ರೆ ಅಲ್ಲಿ ಸ್ವಲ್ಪ ನಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಅದನ್ನೇನ್ ಮಾಡಿದಾರೆ, ನಾಟ್ ರೆಡ್ ಅಂತ ಇದೆ. ರೆಡ್ ಇಲ್ದಿರತಕ್ಕಂತ ಬಾಲ್ಸ್ ಗಳು ಎಷ್ಟದವು? 8 ಬ್ಲೂ ಬಾಲ್ಸ್ ಅಂಡ್ 8 yellow balls. That is 16 balls. Okay, total number of balls is 17 and blue and yellow balls are 16. That is 16/17 ಅಂತ ಆಯ್ತು. ಓಕೆ, ಸೊ ದಿಸ್ ಇಸ್ ದ 16/17 ಅಂತ ಆಯ್ತು. ಓಕೆ, ನೆಕ್ಸ್ಟ್ ಮತ್ತೊಂದು ನೀವು ಇದ್ರೊಳಗೆ ಮತ್ತೆ ಪ್ರಾಬ್ಲಮ್, ಜಸ್ಟ್ ನಂಬರ್ಸ್ ಗಳು ಚೇಂಜ್ ಆಗ್ತಾವ. ಹೌದಾ? ಇಲ್ಲ, ನಾನು ಜಸ್ಟ್ ಮೊದ್ಲೇ ಕ್ಲಿಕ್ ಮಾಡಿದ್ನಲ್ಲ, ಅದು ಡೈರೆಕ್ಟ್ ಆನ್ಸರ್ ತಗೊಂಡ್ಬಿಡ್ತು. ಹೌದಾ? ಇವಾಗ ನೋಡ್ರಿ, ಬೇಡ, ಇದು ಕ್ವಶನ್ ಚೇಂಜ್ ಮಾಡ್ಬಿಡ್ತೇನೆ. ಓಕೆ, ಅಲ್ಲಿ ಏನಾಯ್ತು? ಅ ಪಾಟ್ ಕಂಟೇನ್ಸ್ 2 red balls, 7 blue balls and 3 yellow balls. ಓಕೆ, ಜಸ್ಟ್ ನಂಬರ್ಸ್ ಗಳಷ್ಟೇ ಚೇಂಜ್ ಆಯ್ತು. ನಾನು ಜಸ್ಟ್ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡ್ರಿ. ರೆಡ್ ಅಂದ್ರೆ ಎಷ್ಟಾಗಿದೆ? ಫಸ್ಟ್ ಅವ್ ಎಷ್ಟಿದಾವ್ ನೋಡ್ರಿ? ಫಸ್ಟ್ 7 + 3 + 2 11 ಬಾಲ್ಸ್ ಇದಾವು. ಇನ್ ದಟ್ 11 balls we have a 2 red balls. Okay, so 2/11 ಆಗ್ತೈತಿ ನೋಡ್ರಿ. ಸಾರಿ, 2/12. Okay, sorry, 7 + 3 is 10, 10 + 2 12. Okay, 2/12 ಆಯ್ತು. ಬ್ಲೂ ಎಷ್ಟಾಗೈತ್ ನೋಡ್ರಿ? ಬ್ಲೂ ಎಕ್ಸಾಕ್ಟ್ಲಿ 7/12. yellow 3/12. ನಾಟ್ ರೆಡ್ ಮೀನ್ಸ್ 7 + 3 ಅಲ್ಲಿ ಮಾಡ್ಬಿಡ್ಬೇಕು. ದಟ್ ಈಸ್ 10/12. ಓಕೆ, ಸೊ ಇವಿಷ್ಟು ನಮ್ಗೆ ಏನಾಗ್ತಾವ ಅಂದ್ರೆ, ನಿಮ್ಗೆ ಸ್ವಲ್ಪ ಇದು ವರ್ಕ್ಶೀಟ್ ಅಂತಾನೆ ಇದೆ ಟಾಪಿಕ್ ಅದಲ್ಲಿ ನಿಮ್ಗೆ ಹೆಡ್ಲೈನ್. ಹಾಗಾಗಿ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಅಪ್ ಟು ನೀವು 10th ವರೆಗೂ ಹೋಗ್ರಿ. 10th ಒಳಗೂ ಇದೇ ರೀತಿ ಕ್ವಶನ್ಸ್ ಗಳದಾವ್. ನಿಮ್ಗೆ ಅಲ್ಲೇ ಬಾಲ್ಸ್, ಒಂದು ಬ್ಯಾಗ್ ಒಳಗ ಬಾಲ್ಸ್ ಅನ್ನು ಹಾಕಿರ್ತೈತಿ, ಅದನ್ನ ಯಾವ ರೀತಿ ಪ್ರೊಬ್ಯಾಬಿಲಿಟಿ ಅದನ್ನ ಬರೀರಿ ಅಂತಂದ್ ಸೇಮ್ ಎಕ್ಸಾಕ್ಟ್ಲಿ ಇದ ಆನ್ಸರ್ ಇದೇ ರೀತಿನ ಇದಾವ್. ಹಾಗಾಗಿ ಸ್ವಲ್ಪ ಈಗ ಕಲ್ತ್ರ ನಿಮ್ಗೆ ಅಲ್ಲಿವರೆಗೂ ಇದನ್ನ ನೆನ್ಪಿಟ್ಕೋರಿ. ಓಕೆ, ಸೊ ಈಗ ನಿಮ್ಗಿದು ಪ್ರೊಬ್ಯಾಬಿಲಿಟಿಯನ್ನ ಬರೆಯೋದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಓಕೆ, ಸೊ ಇಲ್ಲಿ ನಮ್ಗೆ ಇನ್ನೊಂದಿದೆ ನೋಡ್ರಿ, ಸಿಮ್ಯುಲೇಷನ್. ನೀವೇ ಅದಕ್ಕೆ ಆನ್ಸರ್ ಹೇಳ್ಬೇಕು. ಹಾಗಾಗಿ ಒಂದ್ ಸೆಕೆಂಡ್, ಬೇಸಿಕ್ ಪ್ರೊಬ್ಯಾಬಿಲಿಟಿ ಇದೆ, ಅದಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡೋಣ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ಒಂದ್ ಸೆಕೆಂಡ್. ಹಾ, ಏನಾಯ್ತು ನೋಡ್ರಿ ಇಲ್ಲಿ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಚೂಸಿಂಗ್ ಅ ಬ್ಲೂ ಕೌಂಟರ್? ಓಕೆ, ಇಲ್ಲೊಂದು ಕಂಟೈನರ್ ಇದೆ, ಅಂದ್ರೆ ಒಂದು ಬ್ಯಾಗ್ ಇದೆ, ಅದ್ರೊಳಗೆ ನಮ್ಗ ಬ್ಲೂ ಬಾಲ್ಸ್ ಗಳು, ಬಾಲ್ ಅಂತ ಇದೆ, ಕೌಂಟರ್ ಅಂತ ಕೊಟ್ಟಿದ್ದಾರೆ ಅವರು. ಜಸ್ಟ್ ನೀವು ಕನ್ಸಿಡರ್ ಮಾಡ್ರಿ ಬಾಲ್ ಅಂತ ಹೇಳಿ. ಹಾಗಾಗಿ ಬಾಲ್ ಅಂದ್ರೆ ಅಲ್ಲಿ ಏನಾಗತ್ ನೋಡ್ರಿ, ನಮ್ಗ ಆನ್ಸರ್ ಏನಾಗತ್ತ? 2 ಇದೆ, 3 ಇದೆ, 2/5 ಇದೆ, 3/5 ಅಂತ ಇದೆ. ಓಕೆ, ಸೊ ಏನಾಯ್ತು? ಎಕ್ಸಾಕ್ಟ್ಲಿ 3/5 ಅಂದ್ರೆ ಟೋಟಲ್ 5 ಬಾಲ್ಸ್ ಗಳದು, ಅದ್ರೊಳಗೆ 3 ಕರೆಕ್ಟಾ? ನೆಕ್ಸ್ಟ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಚೂಸಿಂಗ್ ಅ ಯೆಲ್ಲೋ ಕೌಂಟರ್? ಓಕೆ, ಅಲ್ಲಿ ಏನಾಗಿದೆ? ಟೋಟಲ್ ಏನಾಯ್ತು? 100. ಅಂದ್ರೆ ಅಲ್ಲೇನಾಗಿದೆ? 5 ಇದಾವ್. ಹೌದಾ? ಅಲ್ಲೇನಾಗಿದೆ? ಆಲ್ರೆಡಿ 3 ಬೇರೆ ಇದೆ. ಹಾಗಾಗಿ ಇದನ್ನ ಯಾವ ರೀತಿ ಮಾಡೋದಂತ ನಾನು ಹೇಳ್ತೇನೆ. ಆಕ್ಚುಲಿ ಇದು ನಿಮ್ಮ ಈಗ ಸ್ವಲ್ಪ 8th ಇಂಟ್ರೊಡಕ್ಷನ್ ಅಷ್ಟೇ ಇದೆ. ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನೀವು 10th ಕಲಿತೀರಿ. ಜಸ್ಟ್ ಇರ್ಲಿ. ಓಕೆ, ಸೊ ಇದೆಷ್ಟು ಬರ್ತೈತಿ? ಈಗ 40% ಬರ್ತೈತಿ. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಚೂಸಿಂಗ್ ಅ ಗ್ರೀನ್ ಕೌಂಟರ್? ಗ್ರೀನ್ ಕೌಂಟರ್ ಅಂತ ಇದೆ, ದಟ್ ಈಸ್ ಅದನ್ನ ಬಾಲ್ ಅಂತ ಅನ್ಕೋರಿ. ಗ್ರೀನ್ ಕೌಂಟರ್ ಅಂದ್ರೆ ಅಲ್ಲಿ ಗ್ರೀನ್ ಬಾಲ್ ಇಲ್ಲ, ಹಾಗಾಗಿ ನಾವು ಪ್ರೊಬ್ಯಾಬಿಲಿಟಿಯನ್ನ ಬರೀಲಿಕ್ಕೆ ಪಾಸಿಬಿಲಿಟಿ ಇಲ್ಲ. ದಟ್ ಈಸ್ 0 ಇಸ್ ದ
answer. Okay, next. What is the probability of choosing a yellow counter? Give your answer as a fraction in its simplest form. ಹೌದಾ? ಅಂದ್ರ ಒಂದು ಯೆಲ್ಲೋ ಬಾಲ್ ದ ಪ್ರೊಬ್ಯಾಬಿಲಿಟಿ ಅನ್ನ ಬರೆದು ಅದರ ಆನ್ಸರ್ ಅನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಒಳಗ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಾಗಾದ್ರೆ ಅಲ್ಲಿ ಟೋಟಲ್ ಎಷ್ಟಿದಾವ್ ನೋಡ್ರಿ, 2, 4, 6, 8 ಇದಾವ್. ಓಕೆ, 8 ಬಾಲ್ಸ್ ಇದಾವು. ಅದ್ರೊಳಗೆ ಏನಾಗಿದೆ, ಎಲ್ಲೋ ಎಷ್ಟಿದಾವು, 2, 4, 6 ಇದಾವ್. ಓಕೆ, 6/8 ಇದೆ. ಬಟ್ ಅವ್ರು ಏನ್ ಮಾಡಿದಾರೆ ನಮ್ಗ, ಗಿವ್ ಯುವರ್ ಆನ್ಸರ್ ಆಸ್ ಅ ಫ್ರಾಕ್ಷನ್ ಇನ್ ಇಟ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಇದೆ. ಓಕೆ, ಸೊ 2 3s 2 4s, ದಟ್ ಈಸ್ ಎಲ್ಲಿದೆ ನೋಡ್ರಿ, ಸಾರಿ 3/4, ದಟ್ ಈಸ್ ಇಲ್ಲಿದೆ ನೋಡ್ರಿ ಆನ್ಸರ್. ಓಕೆ, 3/4 ಅಂತ ಇದೆ. ಓಕೆ, ನೆಕ್ಸ್ಟ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಚೂಸಿಂಗ್ ಅ ಗ್ರೀನ್ ಕೌಂಟರ್? ಹೌದಾ, ಇಲ್ಲಿ ನೋಡ್ರಿ ನಮಗ ಕಡಿಮೆ ನಂಬರ್ಸ್ ಗಳದಾವ. ನಾನು ಹೇಳಿದ್ನಲ್ಲ, ಇದನ್ನ ಸ್ವಲ್ಪ ನಿಮ್ಗೆ ನಾನು ಆಮೇಲೆ ಹೇಳ್ತೀನಿ ಬೇಕಾದ್ರೆ ಯಾವ ರೀತಿ ಪರ್ಸೆಂಟೇಜ್ ಅನ್ನ ತೆಗಿಬೇಕಂತ ಹೇಳಿ. ಜಸ್ಟ್ ಇದೇನಾಗತ್ತೆ ನಮ್ಗೀಗ ಆನ್ಸರು 25% ಆಗುತ್ತೆ. ರೈಟ್, ನೆಕ್ಸ್ಟ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಚೂಸಿಂಗ್ ಅ ಯೆಲ್ಲೋ ಕೌಂಟರ್? ಹೌದಾ, ಯೆಲ್ಲೋ ಕೌಂಟರ್ ಏನಾಗತ್ತ, ಟೋಟಲ್ ಬಾಲ್ಸ್ ಗಳು ಎಷ್ಟದಾವು, 2, 4, 5 ಇದಾವು. ಅದ್ರೊಳಗೆ ಎಲ್ಲೋ ಎಷ್ಟಿದಾವು, 2 ಅದ. 5 ಅನ್ನ ಕೆಳಗ್ ಮಾಡಿ 2 ಅನ್ನ ಇಲ್ಲಿ ಮೇಲ್ ಬರಿಬೇಕು. ಹಾಗಾಗಿ ದಟ್ ಈಸ್ 2/5 ಇಸ್ ದ ಆನ್ಸರ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಚೂಸಿಂಗ್ ಅ ರೆಡ್ ಕೌಂಟರ್? ರೆಡ್ ಕೌಂಟರ್ ಏನಾಗ್ತ ನಮ್ಗ, ಒಂದೇ ಒಂದಿದೆ. ಹೌದಾ, ಸೊ ಅದೇನಾಗತ್ ನೋಡ್ರಿ, 1/5 ಬರದೆ ಅಂದ್ರ 0.2 ಆಗತ್ ನೋಡ್ರಿ. ರೈಟ್, ಸೊ ಆನ್ಸರ್ ಈಸ್, ಹೌದಾ, 0.2 ಅಂತ ಆಗತ್ತೆ. ರೈಟ್, ನೆಕ್ಸ್ಟ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಚೂಸಿಂಗ್ ಅ ಆಡ್ ನಂಬರ್? ಆಡ್ ನಂಬರ್ ಏನೇನಿದಾವಲ್ಲಿ, ಆಡ್ ನಂಬರ್ ಯಾವ ಇದಾವು, 2/3 ಅಂತ ನೋಡೋಣ. ಓಕೆ, 2/3. ಆಡ್ ನಂಬರ್ಸ್ ಮೀನ್ಸ್ ಏನಾಯ್ತು, ಬೆಸ ಸಂಖ್ಯೆಗಳು. ಹೌದಾ, ಅಲ್ಲೇನಾಯ್ತು. ನೆಕ್ಸ್ಟ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಚೂಸಿಂಗ್ ಅನ್ ಈವನ್ ನಂಬರ್? ಈವನ್ ನಂಬರ್ ಏನದಾವ್ ನೋಡ್ರಿ ಇಲ್ಲಿ. ಈವನ್ ನಂಬರ್ ಅಂದ್ರ 2, 4 ಅನ್ನೋದು ಈವನ್ ನಂಬರ್. ಓಕೆ, ಏನಾಯ್ತು, 2/4 ಆಯ್ತು. ದಟ್ ಈಸ್ 1, 2 ಆಯ್ತು, 0.5 ಬರ್ತೈತಿ ನೋಡ್ರಿ. ಓಕೆ, ಆನ್ಸರ್ ಈಸ್ 0.5. ಓಕೆ, ನೆಕ್ಸ್ಟ್. ಅಂದ್ರ 1/2 ಅಂದಂಗ. ಓಕೆ, ನೆಕ್ಸ್ಟ್. The probability of a spinner landing on red is 0.3. What is the probability of the spinner not landing on a red ಅಂತ ಇದೆ. ಸ್ವಲ್ಪ ನಿಮಗಿದು ಸಿಲೆಬಸ್ ಸ್ವಲ್ಪ 9th 10th ಹೋಯ್ತು. ಇರ್ಲಿ, ನಾನು ಅದನ್ನ ಹೇಳ್ತೇನೆ ಬೇಕಂದ್ರೆ ನಿಮ್ಗ ಕ್ವಶನ್. ನೆಕ್ಸ್ಟ್, ದ ಪ್ರೊಬ್ಯಾಬಿಲಿಟಿ ಆಫ್ ಅ ಸ್ಪಿನ್ನರ್ ಲ್ಯಾಂಡಿಂಗ್, ಇದು ಕೂಡ ನಮ್ಗೆ ಅದೇ ರೀತಿ ಇದೆ. ನೆಕ್ಸ್ಟ್, ಇದು ಹಾಗೆ ಇದೆ. ಹೌದಾ, ಸೊ ಇವೆಲ್ಲ ಲಾಸ್ಟಿಗೆ ಬಂದದ್ದು ಎಲ್ಲ ನಮಗೇನಾಯ್ತು, ಸ್ವಲ್ಪ 9th 10th ಹೋಗಿ. ಈಗ ನಾನು ಅದನ್ನ ಹೇಳಿದ್ರು ನಿಮ್ಗೆ ಏನಾಗ್ಬಿಡ್ತೈತಿ, ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಹೇಳ್ಬೋದು, ಬಟ್ ಅದ್ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ. ಓಕೆ, ಸೊ ದಿಸ್ ಈಸ್ ದ ಟಾಪಿಕ್ ಆಫ್ ಡಾಟಾ ಹ್ಯಾಂಡ್ಲಿಂಗ್. ಅದರಲ್ಲಿ ಇರ್ತಕ್ಕಂತ ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಟಾಪಿಕ್ಸ್ ಗಳನ್ನ, ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಆಗಿ ನಿಮ್ಗ ತೋರಿಸಿದ್ದೀನಿ. ಅದರ ಜೊತೆಗೆ ಸಾಕಷ್ಟು ಸಿಮ್ಯುಲೇಷನ್ಸ್ ಗಳನ್ನ ಕೂಡ ತೋರಿಸಿದ್ದೀನಿ. ಎಲ್ಲಿಂದ, ಪಿಕ್ಟೋಗ್ರಾಫ್ ದಿಂದ, ಪಿಕ್ಟೋಗ್ರಾಫ್, ಬಾರ್ ಗ್ರಾಫ್ ಅಂಡ್ ಡಬಲ್ ಬಾರ್ ಗ್ರಾಫ್, ಪೈ ಚಾರ್ಟ್. ದಿಸ್ ಇಸ್ ದ ಚಾನ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ ವರೆಗೂ. ಹೌದಾ, ನನಗೆ ಈ ಪಾಠ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಇದ್ರ ಮೇಲೆ ನಮ್ಗೆ ಇವತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡೋಣ. ಸೊ 1 by 1 ಎಲ್ಲರೂ ನಮ್ಗೆ ಆಲ್ಮೋಸ್ಟ್ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಜಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು. ಓಕೆ, ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡಿದಾರ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಓಕೆ, ಇಲ್ಲಿದೆ ನೋಡ್ರಿ ನಮ್ಮ ಒಂದು ಇವತ್ತಿನ MCQ ವಿದ್ಯಾಶಕ್ತಿ ಆನ್ಲೈನ್ MCQ ಟೆಸ್ಟ್. ಓಕೆ, ಕ್ಲಾಸ್ 8th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. I hope all of you ready for this ವಿದ್ಯಾಶಕ್ತಿ ಆನ್ಲೈನ್ MCQ ಟೆಸ್ಟ್. ಹೌದಾ, ಇದಕ್ಕೆ ನೀವು, ಯಾಕೆಂದ್ರೆ ನಮಗೆ ಸ್ಟಾರ್ಟಿಂಗ್ ಹೇಳಿದೆ, ಪ್ರೊಬ್ಯಾಬಿಲಿಟಿಗೆ ನೀವು ಏನು ಓದುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಕ್ಲಾಸ್ ಅನ್ನ ಕೇಳಿದ್ರೆ ನೀವೇ ಈಸಿಲಿ ಮಾಡ್ತೀರಿ. ಓಕೆ, ಸೊ ಫಸ್ಟ್ ಕ್ವಶನ್, ಶಾಲ್ ವಿ ಸ್ಟಾರ್ಟ್? ಓಕೆ, how many outcomes can be obtained by tossing a coin? Okay,
ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಅಂದ್ರ ನಾನು ಕನ್ನಡ ಒಳಗೂ ಹೇಳ್ತಾ ಹೋಗ್ತೀನಿ ನಿಮ್ಗ. ಒಂದು ಕಾಯಿನ್ ಅನ್ನ ನಾನು ಟಾಸ್ ಅನ್ನ ಹೊಡೆದೆ ಅಂತಂದ್ರ ಎಷ್ಟು ಔಟ್ಕಮ್ಸ್ ಗಳು ಬರುವಂತ ಸಾಧ್ಯತೆ ಇದೆ ಒಂದೇ ಕಾಯಿನು? ಹೌದಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಡ್ರಿ, ಇಲ್ಲೇ ಕ್ವಶನ್ ಏನಾಗಿದೆ. ಹೌದಾ? ಇಲ್ಲ ಆಯ್ತು. ಕುಡಪಲ್ಲಿ ಸ್ಕೂಲ್ ನಿಂದ ನನ್ಗೀಗ ಆಲ್ರೆಡಿ ರೆಸ್ಪಾನ್ಸ್ ಬಂತು. ದಟ್ ಈಸ್ ಕುಡಪಲ್ಲಿ, ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಸ್ಕೂಲ್ ಬಂದಿತ್ತು. ದಟ್ ಈಸ್ ಆಪ್ಷನ್ ಬಿ ಇಸ್ ದ right answer for this questions. Very good. Okay. How many outcomes can be obtained by tossing a 2 coins? Tossing a 2 coins. Option A 1, option B 2, option C 3, option D 4. Exactly. ಅಲ್ಲಿ ಏನಾಗತ್ತೆ ನಮಗ 4 outcomes ಗಳು ಬರ್ತಾವು. 2 ಕಾಯಿನ್ ಅನ್ನ ಅಟ್ ಎ ಟೈಮ್ ನಾವು ಟಾಸ್ ಅನ್ನ ಇದನ್ ಮಾಡಿದೀವಿ ಅಂದ್ರ ಅಲ್ಲಿ ಏನಾಯ್ತು 4 ಅಂತ ಬಂತು. ಓಕೆ, ಸೊ 1 ಸೆಕೆಂಡ್. ಹೌ ಮೆನಿ ಔಟ್ಕಮ್ಸ್ ಕ್ಯಾನ್ ಬಿ ಆಬ್ಟೈನ್ಡ್ ಬೈ ರೋಲಿಂಗ್ ಅ ಡೈಸ್ ಅಂತ ಇದೆಯಲ್ಲ, ಅದರದ ಔಟ್ಕಮ್ಸ್ ಗಳು ಎಷ್ಟು ಬರ್ತಾವು? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 8 ಅಂತ ಇದೆ. ಡೈಸ್ ಅನ್ನ ಅಲ್ಲಿ ಔಟ್ಕಮ್ಸ್ ಎಷ್ಟು ಬರ್ತಾವ ನಮ್ಗ? ಎಕ್ಸಾಕ್ಟ್ಲಿ ಆನ್ಸರ್ ಬರ್ತಾ ಇದೆ ನಮ್ಗೀಗ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. A bag has 5 balls, one of each color: red, blue, green, yellow and pink. What are the possible outcomes of ball picked from a bag? Okay, ಒಂದ್ಸಲ ಕನ್ನಡ ಒಳಗೂ ಹೇಳ್ತೇನೆ ನೋಡ್ರಿ. ಒಂದು ಬ್ಯಾಗು 5 ಬಾಲ್ ಗಳನ್ನ ಒಳಗೊಂಡಿದೆ. ಅದ್ರೊಳಗ ಎಲ್ಲಾ ಒಂದೊಂದು ಕಲರ್, ಒಂದು ರೆಡ್ ಇದೆ, ಒಂದು ಬ್ಲೂ ಇದೆ, ಒಂದು ಗ್ರೀನ್ ಇದೆ, ಒಂದು ಯೆಲ್ಲೋ ಇದೆ, ಒಂದು ಪಿಂಕ್ ಇದೆ. ಹಾಗಾಗಿ ಅಲ್ಲಿ ನನಗೆ ಔಟ್ಕಮ್ಸ್ ಎಷ್ಟು ಬರತಕ್ಕಂತ ಪಾಸಿಬಿಲಿಟಿ ಇದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 5 ಅಂಡ್ ಆಪ್ಷನ್ ಡಿ 6 ಅಂತ ಇದೆ. ಎಕ್ಸಾಕ್ಟ್ಲಿ ಆಪ್ಷನ್, ನನಗಿನ್ನು ಕ್ವಶನ್ ಓದೋಕಿನ್ನ ಮುಂಚೆನೆ ರಿಪ್ಲೈ ಬರ್ತಾ ಇದೆ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಇಲ್ಲೇನಾಗಿದೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇರುವ 5 ಬಾಲ್ಸ್ ಅಷ್ಟೇ ನಮಗೆ ಔಟ್ಕಮ್ಸ್ ಗಳು ಬರಬೇಕು. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ. Which of the below represent possible outcomes when 2 coins are tossed? Here, head is represented by H and tail is represented by T ಅಂತ ಇದೆ. ಅಲ್ಲಿ ಆಪ್ಷನ್ ಗಳದಾವ್ ನೋಡ್ರಿ. ಆಪ್ಷನ್ ಎ ಎಚ್ ಎಚ್, ಎಚ್ ಟಿ, ಟಿ ಎಚ್, ಟಿ ಟಿ ಅಂತ ಇದೆ. ಆಮೇಲೆ ಆಪ್ಷನ್ ಬಿ ಇದೆ, ಆಪ್ಷನ್ ಸಿ ಇದೆ. ನಾನು ಓದಾಗಿಲ್ಲ, ನಿಮ್ದು ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ನೀವೇ ಹೇಳ್ರಿ ನನಗ ಯಾವ್ದು ಇರಬಹುದು. ಸೊ ಇಲ್ಲಿ ರಿಪ್ಲೈ ಬಂದಿದೆ, ನೋಡೋಣ ಅಂತ. ಓಕೆ, ಹೌದಾ? ನೋಡ್ರಿ, ಓಗಾ ಸ್ಕೂಲ್ ನಿಂದ ಬರ್ತಾ ಇದೆ. ಏನಾಗಿದೆ? ಫಸ್ಟ್ ಒಂದು 2 ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಹೆಡ್ ಹೆಡ್ ಅಂತ ಬಂತು. ಈ ಕಾಯಿನ್ ಹೆಡ್, ಈ ಕಾಯಿನ್ ಹೆಡ್. ಒಂದ್ ಹೆಡ್ ಇದ್ದಾಗ ಇನ್ನೊಂದು ಟೇಲ್ ಬಂತು. ಓಕೆ, ಮತ್ ಈ ಕಡೆ ಟೇಲ್ ಇದ್ದಾಗ ಅದರದ್ದು ಹೆಡ್ ಬಂತು. ಓಕೆ, ಅದರ ನೆಕ್ಸ್ಟ್ ನನಗ್ ಬರೋದು ಮತ್ತೆ ಟೇಲ್ ಟೇಲ್ ಅಂತ ಬರುವಂತ ಪಾಸಿಬಿಲಿಟಿ. ದಟ್ ಈಸ್ ಎಕ್ಸಾಕ್ಟ್ಲಿ ಬಹಳ ಜನ ಆನ್ಸರ್ ಮಾಡಿದ್ರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ಸ್. ಹೌದಾ? ನೆಕ್ಸ್ಟ್. A bag has 5 red, 3 white and 2 black balls. Okay, what is the probability of picking a red ball from bag? A bag has 5 red, 3 white and 2 black balls. Option A 2/10, option B 3/10, option C 1/5, option D 5/10 ಅಂತ ಇದೆ. ಹೌದಾ? ಸೊ ಇಲ್ಲಿ ಆನ್ಸರ್ ಬರ್ತಾ ಇದೆ, ನೋಡೋಣ ಏನಾಗಿದೋ. 3/10 ಅಂತ ಬಂತು, 5/10 ಅಂತ ಇದೆ, 5/10 ಅಂತ ಇದೆ, 1/2 ಸಿಂಪ್ಲಿಫೈ ಫಾರ್ಮ್ ಅಂತ ಇದೆ ಹಳೆಬೀಡು ಸ್ಕೂಲ್ ಇಂದ. ನೋಡೋಣ ಯಾವ್ದಿದೆ. ಅಲ್ಲಿ ಏನಾಗಿದೆ?
ಬ್ಲಾಕ್ ಏನಾಗಿದೆ ನಮ್ಗ ರೆಡ್ ಬಾಲ್ ಅಂತ ಇದೆ. ಓಕೆ, 5 + 3 + 2 ಎಷ್ಟಾಯ್ತು? 10 ಆಯ್ತು. ಓಕೆ, ರೆಡ್ ಏನಾಯ್ತು ಹೇಳ್ರಿ ನಮಗಿಲ್ಲೇ? ರೆಡ್ ಎಷ್ಟಿದವು? ಓನ್ಲಿ 5 ಇದಾವು. ಹೌದಾ? ಅಲ್ಲಿ ಏನಾಯ್ತು? 5/10 ಅಂತ ಆಯ್ತು. ಓಕೆ, ಅದು ನಾವು ಸಿಂಪ್ಲಿಫೈ ಮಾಡಿದ್ರು ನಮ್ಗೆ ಏನಾಯ್ತು? 1/2 ಅಂತ ಬರ್ತೈತಿ. ಬಟ್ ಅಲ್ಲಿ ನಮಗೆ ಆಪ್ಷನ್ ಇಲ್ಲ. ಬಟ್ ನಮಗೆ 5/10 ಇರೋದ್ರಿಂದ ನಾವು we go with option D is the right answer. 5 ರೆಡ್ ಬಾಲ್ ಅದಾವು, ಟೋಟಲ್ 10 ಬಾಲ್ಸ್ ಅದಾವು. ದಟ್ ಈಸ್ 5/10 ಅಂತ ಆಯ್ತು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, a bag has 3 red ball, 5 green balls. If we take any ball from the bag, then what is the probability of getting only red ball? ಓನ್ಲಿ ರೆಡ್ ಬಾಲ್. ಹೌದಾ? ಒಂದು ಆ ಬ್ಯಾಗ್ ಅನ್ನೋದು ನಮ್ಗೆ ಏನಾಗ್ತಿತ್ತು ಹೇಳ್ರಿ? 5 ಗ್ರೀನ್ ಬಾಲ್ ಅನ್ನು ಒಳಗೊಂಡಿದೆ, ಒಂದು 3 ರೆಡ್ ಬಾಲ್ ಅನ್ನು ತಗೊಂಡಿದೆ. ನಾವು ಸಡನ್ ಆಗಿ ಹಾಕಿ ನಮ್ಗೆ ರೆಡ್ ಬಾಲ್ ಬರುವಂತ ಪಾಸಿಬಿಲಿಟಿ ಎಷ್ಟಿದೆ? ಆಪ್ಷನ್ ಎ 3, ಆಪ್ಷನ್ ಬಿ 5, ಆಪ್ಷನ್ ಸಿ 3/8, ಆಪ್ಷನ್ ಡಿ 5/8. ಓಕೆ, ಎಕ್ಸಾಕ್ಟ್ಲಿ ಬಹಳ ಆನ್ಸರ್ ಬಂತಿತ್ತು ನಮ್ಗ. 3/8 ಅಂತ ಇದೆ. ಓಕೆ, ಸೊ 3/8. ಓಕೆ, ಆಪ್ಷನ್, ಯಾಕಂದ್ರೆ 3 ರೆಡ್ ಬಾಲ್, ಟೋಟಲ್ ನಮ್ಗೆ ರೆಡ್ ಬಾಲ್ ಬರ್ತಕ್ಕ ಟೋಟಲ್ ಬಾಲ್ಸ್ ಗಳು ಎಷ್ಟಿದಾವು? 8 ಇದಾವೆ. ಸೊ ಹಾಗಾಗಿ 3/8 ಅಂತ ಆಯ್ತು. ನೆಕ್ಸ್ಟ್, the probability that cannot exit among the following. The probability that cannot exit among the following. Option A 15%, option B 2/3, option C -1.5, ಆಪ್ಷನ್ ಡಿ 0.5 ಅಂತ ಇದೆ. ಹಾಗಾಗಿ ಪ್ರೊಬ್ಯಾಬಿಲಿಟಿ ಬರ್ದೇ ಇರುವಂತಹ ಸಾಧ್ಯತೆ ಯಾವ್ದಿದೆ ಅಂದ್ರೆ ಯಾವ್ದಿದೆ? ನಮಗೆ ಯಾವಾಗೂ ನೆನ್ಪಿಟ್ಕೋರಿ, ಪ್ರೊಬ್ಯಾಬಿಲಿಟಿ ಅನ್ನೋದು ಮೈನಸ್ ಒಳಗ ಆನ್ಸರ್ ಬರುವುದಿಲ್ಲ. ಹಾಗಾಗಿ ವಿ ಗೋ ವಿತ್ ಆಪ್ಷನ್ ಸಿ. ಅಂದ್ರ ಈ ರೀತಿ ಒಳಗ ನಮಗ ಪ್ರೊಬ್ಯಾಬಿಲಿಟಿ ಆನ್ಸರ್ ಯಾವಾಗೂ ಮೈನಸ್ ಒಳಗ ಬರುದೇ ಇಲ್ಲ. ಹಾಗಾಗಿ ಅದು -1.5 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್, ಸ್ಟ್ಯಾಂಡರ್ಡ್ 6-sided die is rolled. What is the probability of getting a even number? ಓಕೆ, ಈಗ ಆಲ್ರೆಡಿ ಅದೇ ಕ್ವಶನ್ ಅನ್ನ ಸಾಲ್ವ್ ಮಾಡಿರಿ ನೀವು. ಹೌದಾ? ಅಲ್ಲಿ ಏನಾಗಿದೆ, ಒಂದು ಡಯಸ್ ಅನ್ನ ರೋಲ್ ಮಾಡಿದಾಗ ಅಲ್ಲಿ ನಮ್ಗ ಈವನ್ ನಂಬರ್ ಬರುವಂತಹ ಚಾನ್ಸ್ ಯಾವಷ್ಟಿದೆ? ಈವನ್ ನಂಬರ್ ಮೀನ್ಸ್ ಸಮ ಸಂಖ್ಯೆಗಳು. ಇಲ್ಲಿ ನನಗೆ ಮತ್ತೆ ರಿಪ್ಲೈ ಬರ್ತಾ ಇದೆ. ಹೌದಾ? ಇಲ್ಲೇನಾಯ್ತು ತಡ್ರಿ ಒಂದ್ ಸೆಕೆಂಡ್. 3/6, 2/6 ಅಂತ ಬಂತಾ ಇದೆ. ಓಕೆ, ಸೊ ನೋಡೋಣ ಏನಾಯ್ತು. ಈವನ್ ನಂಬರ್ ಸಮ ಸಂಖ್ಯೆಗಳು ಯಾವ್ಯಾವ ಇದಾವ? ನಮ್ಗ 2, 4 ಇದಾವ. ಓಕೆ, ಸಮ ಸಂಖ್ಯೆಗಳು. ಓಕೆ, ಅದ್ರೊಳಗೆ ಏನಾಗಿದೆ? 2 ಆಮೇಲೆ 6 ಅಂತ ಇದೆ. ಹೌದಾ? 2/6 ಅಂತ ಇದೆ. ಸಿಂಪ್ಲೆಸ್ಟ್ ಫಾರ್ಮ್ ಒಳಗ್ ಬರದಿಲ್ಲ ಅವರು. ಇದನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಒಳಗ್ ಬರದ್ರೆ ಏನಾಯ್ತು? ಈಗ 1/3 ಆಕೈತಿ. ಬಟ್ ನಮ್ಗಲ್ಲಿ ಆಪ್ಷನ್ ಇಲ್ಲ. ಆಪ್ಷನ್ ಎ 1/6 ಇದೆ, ಆಪ್ಷನ್ ಬಿ 2/6 ಇದೆ, ಆಪ್ಷನ್ ಸಿ 1/2 ಇದೆ, ಆಪ್ಷನ್ ಡಿ 0 ಅಂತ ಇದೆ. ಓಕೆ, ಸೊ ಹಾಗಾಗಿ ನಮ್ಮ ಆಪ್ಷನ್ ಏನಾಗುತ್ತ? ಐ ವಿಲ್ ಗೋ ವಿತ್ ಆಪ್ಷನ್ ಬಿ, ದಟ್ ಈಸ್ 2/6. ಓಕೆ, ನೆಕ್ಸ್ಟ್, a coin is tossed. What is the probability of getting a tail? ಒಂಚೂರು ಕ್ವಶನ್ ಅನ್ನ ಸ್ವಲ್ಪ ಹಿಂಗಿಂಗ್ ಮಾಡಿ ಕೊಟ್ಟಿದ್ದಾರೆ. ಹೌದಾ? ದ ಕಾಯಿನ್ ಈಸ್ ಟಾಸ್ಡ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಟೇಲ್? ಓಕೆ, ಇಲ್ಲೇ ನಂಗೆ ರಿಪ್ಲೈ ಬಂತ ತಡ್ರಿ ಒಂದ್ ಸೆಕೆಂಡ್. ಮೇನ್ ಆಯ್ತು ನೋಡೋಣ. 3 ಅಂತ ಬಂದಿದೆ. 1/2 ಕರ್ಸರ್ ಅಂತ ಹೇಳಿ 1/2 ಮಾಡಿದ್ದಾರೆ. ಆಮೇಲೆ ಹಳೆಬೀಡು ಸ್ಕೂಲ್ ನಿಂದ 3 ಅಡ್ಮಿನ್ 1/2 ಅಂತ ಬಂದಿದೆ. ಸೊ ನೋಡೋಣ, ಲೆಟ್ಸ್ ಸಿ ಅವರ್ ಆನ್ಸರ್. ಹೌದಾ? ಸ್ವಲ್ಪ ಇದನ್ನ ಒಂಚೂರು ನಿಮಗೆಲ್ಲ ಕನ್ಫ್ಯೂಸ್ ಆಗೋ ಟೈಪ್ ಇದೆ ಕ್ವಶನ್. ಅಂದ್ರೆ ಏನಾಗಿದೆ ಅಂದ್ರೆ, ಒಂದೇ ಒಂದು ಕಾಯಿನ್ ಅನ್ನ ಏನ್ ಮಾಡಿದ್ರು? ಟಾಸ್ ಹೊಡೆದಿವಿ. ಅದು ಟೋಟಲ್ ಔಟ್ಕಮ್ಸ್ ಎಷ್ಟಾಯ್ತು? 2 ಆಯ್ತು. ಓಕೆ, ಅದ್ರೊಳಗೆ ಟೇಲ್ ಏನಾಗತ್ತ? ಒಂದೇ ಒಂದ್ಸಲ ಬೀಳ್ತೈತಿ. ಹಾಗಾಗಿ ನಮ್ದು ಏನಾಯ್ತು? 1/2 ಇಸ್ ದ ಆನ್ಸರ್. ಅಲ್ಲಿ ಏನಾಗಿದೆ? ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 2 ಇದೆ, ಆಪ್ಷನ್ ಸಿ 1/2 ಇದೆ, ಆಪ್ಷನ್ ಡಿ 3/2 ಇದೆ.
ಹಾಗಾಗಿ ನಮ್ಮ ಆನ್ಸರ್ ಏನಾಯ್ತು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ದಿಸ್ ಈಸ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ ಆನ್ಲೈನ್ MCQ ಟೆಸ್ಟ್. ಒಂದೊಂದು ಪಾರ್ಟ್ ಆದ್ಮೇಲೆ ಅಂದ್ರೆ ಒಂದು ಟಾಪಿಕ್ ಮುಗಿದ್ಮೇಲೆ ನಾವೇನ್ ಮಾಡಿರ್ತೀವಿ, ಒಂದೊಂದು MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿ ನೀವೇನ್ ಕೇಳಿರ್ತೀರಿ ಅದೇ ಕ್ವಶನ್ ಮೇಲೆ. ಓಕೆ, ಸೊ ಇದ್ರ ಜೊತೆಗೆ ಈ ಒಂದು ಡಾಟಾ ಹ್ಯಾಂಡ್ಲಿಂಗ್ ಅನ್ನುವಂತ ಟಾಪಿಕ್ ಅನ್ನ ಮುಗಿಸಿದ್ವಿ. ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಲರ್ನ್ ಅಬೌಟ್ ನ್ಯೂ ಚಾಪ್ಟರ್ ದಟ್ ಈಸ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಂತ ಇದೆ. ಓಕೆ, ಅಂದ್ರೆ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ಸ್ ಅನ್ನುವಂತ ಟಾಪಿಕ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಲಿಯೋಣ ಅಂತ ಹೇಳಿ ಇವತ್ತಿನ ಸೆಷನ್ ಅನ್ನ ಮುಗಿಸೋಣ. ಐ ಹೋಪ್ ಆಲ್ ಆಫ್ ಯು ಎಂಜಾಯ್ಡ್ ದಿಸ್ ಸೆಷನ್ ಅಂಡ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಅಂತ ನಾನು ಅನ್ಕೋತೀನಿ. ನಿಮ್ಗೆಲ್ಲ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.